ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ. ಬಟ್ಟೆಗಿಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನಾಂತು ಓ ಅಧ್ಯಾತ್ಮ ಕ್ರಾಂತಿ ವೀರ, ದೇವ ದಯೆಯೆಂದು ಹೇ ವೀರಾವತಾರ ಶ್ರೀ ಬಸವೇಶ್ವರ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನ ಎಲ್ಲರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ಸೇರಿರುವಂತ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣ. ಬಸವಣ್ಣನವರು 2ನೇ ಶತಮಾನದಲ್ಲಿ ಏನೊಂದು ಕಲುಷಿತ ವಾತಾವರಣ ಇತ್ತು, ಭೇದ ಭಾವಗಳಿತ್ತು, ಅವೆಲ್ಲವನ್ನು ಕೂಡ ಒಡೆದೋಡಿಸ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಸವಣ್ಣನವರು ಪ್ರಧಾನಮಂತ್ರಿಯಾದರು. ಯಾವುದೇ ಒಂದು ಅಧಿಕಾರದ ಉದ್ದೇಶದಿಂದ ಸ್ಥಾನವನ್ನ ಬಸವಣ್ಣನವರು ತುಂಬಿದ್ದಲ್ಲ. ಸಮಾಜದಲ್ಲಿ ಈ ಒಂದು ಸೇವೆಯನ್ನ ಮಾಡಲಿಕ್ಕೆ ಅವಕಾಶಕ್ಕೋಸ್ಕರ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದ ನಂತರ ಧರ್ಮದ ಕಡೆ ಜನ ಬರದಾಗ ಧರ್ಮವನ್ನೇ ಜನರ ಮನಗಳ ಬಾಗಿಲಿಗೆ ಒಯ್ಯಬೇಕು ಅನ್ನುವಂಥ ಉದ್ದೇಶದಿಂದ ದೇವರು ಧರ್ಮ ಮುಕ್ತವಾಗಿ ಸಿಗಬೇಕು, ಎಲ್ಲರೂ ಮನುಷ್ಯ ಜನ್ಮವನ್ನ ಸಾರ್ಥಕತೆಯನ್ನ ಪಡ್ಕೊಳ್ಬೇಕು. ಈ ಶರೀರ ಎದಕ್ಕೆ ಬಂದದೆ ಅಂತಾರೆ ಬಸವಣ್ಣವರು ಅಂದ್ರೆ ಕೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದಕಾಯ. ಇದು ಬರೀ ಉಂಡು ತಿಂದು ಮಕ್ಕಳನ್ನೆತ್ತು ಒಂದು ದಿನ ಹೋಗ್ಲಿಕ್ಕೆ ಬಂದಂಥದ್ದಲ್ಲ. ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಎಲ್ಲಿಗೆ ಹೋಗ್ಬೇಕು, ಈ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಶರೀರ. ಇದನ್ನು ಹೀಗೆ ಕಳೆದು ವ್ಯರ್ಥವಾಗಿ ಜೀವನವನ್ನ ಕಳ್ಕೊಳ್ತಕ್ಕಂಥದ್ದಲ್ಲ. ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ತಾರೆ. ಅನುಭವ ಮಂಟಪಕ್ಕೆ ಎಲ್ಲರಿಗೂ ಮುಕ್ತವಾದ ಪ್ರವೇಶ. ಅಲ್ಲಿ ಇಂಥ ಜಾತಿಯವರು ಹೋಗ್ಬೇಕು, ಇಂಥ ಜಾತಿಯವರು ಹೋಗ್ಬಾರ್ದು, ಕಲಿತವರು ಹೋಗ್ಬೇಕು, ಕಲಿತ ಇದ್ದವರು ಹೋಗ್ಬಾರ್ದು, ವಯಸ್ಕರು ಅಥವಾ ಯುವಕರು ಯಾವುದೇ ರೀತಿಯ ತಾರತಮ್ಯಗಳಿಲ್ಲ, ಅಥವಾ ಪುರುಷರು ಮಹಿಳೆಯರು ಅನ್ನುವಂಥ ಭೇದ ಭಾವ ಇಲ್ಲ. ಎಲ್ಲರಿಗೂ ಮುಕ್ತವಾಗಿರ್ತಕ್ಕಂಥ ಪ್ರವೇಶ ಕಲ್ಯಾಣಕ್ಕೆ, ಅನುಭವ ಮಂಟಪಕ್ಕೆ. ಆಮೇಲೆ ಅಲ್ಲಿ ಒಂದಿಷ್ಟು ಅನುಭವ ಮಂಟಪದಲ್ಲಿ ಬರ್ಬೇಕಾದ್ರೆ ಉಳಿಬೇಕಾದ್ರೆ ಕೆಲವು ಅರ್ಹತೆಗಳು ಬೇಕಾಗಿತ್ತು. ಅದು ಏನು ಅಂದ್ರೆ, ಮೊದಲನೇದಾಗಿ ಎಲ್ಲರೂ ಲಿಂಗಧಾರಿಗಳಾಗ್ಬೇಕಾಗಿತ್ತು. ಇನ್ನ ಯಾವ ಗುಣಗಳನ್ನ ಅಳಿದವರು ಮಾತ್ರ ಕಲ್ಯಾಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಅನ್ನೋದನ್ನ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು, ಅಸಾಧ್ಯವಯ್ಯ. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ನಾನೆಂಬುದ ಅಳಿದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ಒಳವರೆಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು, ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿದ್ದೇನಯ್ಯ. ಇಂಥ ಒಂದು ಕಲ್ಯಾಣ ಬಹಳ ಜನ ತಮ್ಮ ಜೀವನವನ್ನ ಸಾರ್ಥಕತೆಯನ್ನ ಪಡ್ಕೊಳ್ಳಿಕ್ಕೆ ಕಲ್ಯಾಣವನ್ನ ಹುಡುಕೊಂಡು ಬಂದರು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಹಿಡಿದು ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನ ಹುಡುಕೊಂಡು ಬಂದಿದ್ರು. 1,96,000 ಗಣಗಳು. ಆ 1,96,000 ಗಣಗಳಲ್ಲಿ 770 ಜನ ಅಮರಗಣಗಳು. ಅಮರಗಣಗಳು ಅಂದ್ರೆ ಯಾರ್ರಿ? ಅಮರರು ಅಂದ್ರೆ ಮುಕ್ತಾತ್ಮರು, ಹುಟ್ಟು ಸಾವುಗಳನ್ನ ಗೆದ್ದಂಥವ್ರು. ಬಹುಶಃ ಇಡೀ ಜಗತ್ತಿನ ಇತಿಹಾಸವನ್ನ ತಗೊಂಡ್ರೆ ಒಂದು ತಲೆಮಾರಿನಲ್ಲಿ 770 ಜನ ಅಮರಗಣಗಳು ಮುಕ್ತಾತ್ಮರಾಗಿದ್ದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ಅದು ಕಲ್ಯಾಣದಲ್ಲಿ ಬಸವಣ್ಣನ ಕಾಲ. ಸ್ವಲ್ಪ ತಂಡವಾಗಿ ಹುಡುಕೊಂಡು ಬಂದ್ರು. ಅನೇಕ ಕಾಯಕದ ಜನ ಶರಣರು ಅಲ್ಲಿಗೆ ಬಂದರು. ಅದರಲ್ಲಿ ಕುರುಬರ ಗೊಲ್ಲಾಳ ಶರಣ. ಆತ ಬಿಜಾಪುರ ಜಿಲ್ಲೆ ಗೊಲ್ಗೇರಿ ಎನ್ನುವಂತ ಒಂದು ಗ್ರಾಮ. ಆತ ಕಲ್ಯಾಣ ಬರೋದಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆಯನ್ನು ಬರೀತಾರೆ. ಅತ್ಯಂತ ಮುಗ್ಧ ಕುರಿ ಕಾಯ್ಲಿಕ್ಕೆ ಹೋಗ್ತಾ ಇದ್ದ. ಆತನ ಕುಲಕಸುಬು ಯಾವುದು ಅಂದ್ರೆ ಕುರಿಯನ್ನ ಕಾಯ್ತಕ್ಕಂಥದ್ದು. ಆದ್ರೆ ದೇವರಲ್ಲಿ ಬಹಳ ಭಕ್ತಿ ಇತ್ತು. ಒಂದು ಸರಿ ಕುರಿ ಕಾಯ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಯಾತ್ರಾ ತಂಡ ಪಾದಯಾತ್ರೆ ಶ್ರೀಶೈಲಕ್ಕೆ ಕೊಟ್ಟಿದ್ರು. ಅವರು ಮಹಂತ ಮಲ್ಲಯ್ಯ ಉಗೆ ಉಗೆ, ಶ್ರೀಗಿರಿ ಮಲ್ಲಯ್ಯ ಉಗೆ ಉಗೆ ಅಂತ ಘೋಷಣೆಯನ್ನ ಹಾಕ್ತಾ ಹೋಗ್ತಾ ಇದ್ರು. ಈತ ಬಹಳ ಮುಗ್ಧತೆಯಿಂದ ಬಂದು ಅವರನ್ನ ಕೇಳ್ದ, ಕುರುಬರ ಗೊಲ್ಲಾಳ, ನೀವೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅವ್ರು ಹೇಳಿದ್ರು, ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ರೆ ಏನಾಗ್ತದೆ ಅಂತ ಕೇಳ್ದ. ಇಲ್ಲ, ನಮ್ಮೆಲ್ಲ ಪಾಪ ಪುಣ್ಯಗಳನ್ನ ಅಲ್ಲಿ ನಾವು ಕಳೆದು ಬರ್ತೀವಿ,
ನಮಗೆ ಮುಕ್ತಿ ಸಿಗುತ್ತೆ, ಅನೇಕ ಮಾತುಗಳನ್ನ ಆತನಿಗೆ ಹೇಳಿದ್ರು. ದೇವರು ಹೇಗಿರ್ತಾನೆ, ಅಲ್ಲಿ ಮಲ್ಲಯ್ಯ ಲಿಂಗ ರೂಪದಲ್ಲಿದ್ದಾನೆ, ಲಿಂಗ ಅಂದ್ರೇನು, ಹೇಗಿರುತ್ತೆ ಎಲ್ಲ ಕೇಳ್ದ ಆತ. ಹೀಗಿರುತ್ತೆ ಶ್ರೀಶೈಲದ ಲಿಂಗಗಳು ಸಿಗುತ್ತಾ ಅಂತ ಕೇಳ್ದ. ಆ ಮುಗ್ಧತೆಯನ್ನ ಕಂಡು ಒಂದಿಷ್ಟು ಜಂಗಮರು ಹೊರಟಿದ್ರು. ಅವನು ಬಹಳ ಮುಗ್ಧತೆಯನ್ನ ಕಂಡು ಒಂದಿಷ್ಟು ಅವನಿಗೆ ಹೆಂಗಿದ್ರು ಬೋಳ ಇದ್ದಂಗಿದ್ದಾನೆ, ತಡಿ ಇವನಿಗೆ ಒಂದಿಷ್ಟು ಮೋಸ ಮಾಡ್ಬೇಕು ಅಂತ ವಿಚಾರ ಮಾಡಿದ್ರು ಅವರು. ಸಿಗ್ತವೆ ಅಂತ ಹೇಳಿದ್ರು. ಅದಕ್ಕೆ ಬಹಳ ರೊಕ್ಕ ಕೊಡ್ಬೇಕಾಗ್ತದೆ. ಎಷ್ಟು? ಅದು 1001 ಕೊಡ್ಬೇಕಾಗ್ತದೆ ಅಂತ. ಇವನಿಗೆ ಎಷ್ಟು ಭಕ್ತಿ ಇತ್ತು ಗೊಲ್ಲಾಳನಿಗೆ ಅಂದ್ರೆ ಆಯ್ತು ಅಂದ. ಮನೆಯಲ್ಲಿ ಒಂದಿಷ್ಟು ಅವಾಗೆಲ್ಲ ಬೀರು ಬ್ಯಾಂಕುಗಳು ಇರ್ಲಿಲ್ಲ ನೋಡ್ರಿ, ನೆಲದಲ್ಲಿ ಕುಡಿಕೆಯನ್ನ ಮುಚ್ಚಿಟ್ಟಿದ್ರು, ತೆಗೆದೊಂದು ಕುಡಿಕೆಯನ್ನ ತಗೊಂಡು ಬಂದು ಕೊಟ್ಟ. ನೀವು ಲಿಂಗ ತಂದು ಕೊಟ್ಮೇಲೆ ಬೇಕಾದ್ರೆ ಉಳಿದಿದ್ದು ಇನ್ನೂ ಒಂದಿಷ್ಟು ರೊಕ್ಕವನ್ನು ಕೊಡ್ತೀನಿ ಅಂತ ಹೇಳಿದ. ಹಂಗೆ ಸಿಗ್ಬೇಕಾದ ಲಿಂಗಕ್ಕೆ ಇಷ್ಟೊಂದು ಎಂತ ಬೋಳ ಇದ್ದಾನೆ ಇವ ಅಂತೇಳಿ ಅವರು ಬಹಳ ಖುಷಿಯಿಂದ ರೊಕ್ಕ ಸಿಕ್ತು, ಹಣ ಸಿಕ್ತು, ಶ್ರೀಶೈಲದಲ್ಲಿ ಆರಾಮ್ ಕಾಲ ಕಳೀಲಿಕ್ಕೆ ತಗೊಂಡು ಹೋದ್ರು. ಆ ಎಲ್ಲ ರೊಕ್ಕ ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಈತ ಪ್ರತಿದಿನ ಕಾಯ್ತಾ ಇದ್ದ, ಇವ್ರು ಬರ್ಬೋದು, ನನಗೆ ಲಿಂಗನ ತಂದು ಕೊಡಬಹುದು ಅಂತೇಳಿ. ಆಮೇಲೆ ಒಂದು ದಿನ ಆ ಯಾತ್ರಾ ತಂಡ ಬರ್ತಾ ಇತ್ತು. ದೂರದಿಂದ ಆ ಜಂಗಮರಿ ಈತನನ್ನ ನೋಡಿದ್ರು, ವಿಚಾರ ಮಾಡಿದ್ರು. ಅವ್ರು ಹೇಳಿದ್ದು ಲಿಂಗನ ಮರೆತು ಬಿಟ್ಟು ಬಂದಿದ್ರು, ಅವ್ರು ತಗೊಂಡೇ ಬಂದಿರ್ಲಿಲ್ಲ. ಆಮೇಲೆ ಅವ್ನು ಹೇಳಿದ್ದ, ಲಿಂಗ ಕೊಟ್ಮೇಲೆ ಇನ್ನೂ ಒಂದಿಷ್ಟು ರೊಕ್ಕ ನಿಮಗೆ ತಂದು ಕೊಡ್ತೀನಿ ಅಂತ. ಇವನಿಂದ ಹೇಗಾರು ಮಾಡಿ ತಪ್ಪಿಸ್ಕೊಂಡು ಹೋಗ್ಬೋದಾದ್ರೆ ಇನ್ನೂ ಒಂದಿಷ್ಟು ಅವನಿಂದ ಸಿಗೋ ಹಣನ ತಗೋಬೇಕು, ಏನಾದ್ರು ಮಾಡಿ. ನಾವು ಲಿಂಗ ತಂದಿಲ್ಲ, ಏನ್ ಮಾಡೋದು ಅಂತ ವಿಚಾರ ಮಾಡಿ ಏನ್ ಮಾಡಿದ್ರು. ಆಗ ತಾನೇ ಏನಲ್ಲಿ ಕುರಿ ಇಕ್ಕಿ ಹಾಕಿದ್ವಲ್ಲ, ಆ ಇಕ್ಕಿ ಎಲ್ಲ ತಗೊಂಡು ಅದನ್ನ ಒಂದು ಲಿಂಗ ಮಾಡಿದ್ರು. ಆಮೇಲೆ ಅದಕ್ಕೊಂದಿಷ್ಟು ಬಟ್ಟೆ ಮೇಲೆ ಬಟ್ಟೆ ಸುತ್ತಿದ್ರು, ಒಂದೇ ಸರಿಗೆ ಕಾಣಬಾರದಲ್ಲ ಇದ್ರಲ್ಲಿ ಏನಿದೆ ಅಂತ ಹೇಳಿ ಸುತ್ತಿ ಅವನ ಕೈಲಿ ಕೊಟ್ರು. ಇದನ್ನ 21 ದಿನ ಇದನ್ನ ಬಿಚ್ಚಿ ನೋಡಬಾರ್ದು, ಪ್ರತಿನಿತ್ಯ ನೀವು ಹಾಲಿನ ಅಭಿಷೇಕವನ್ನ ಮಾಡಿ 21 ದಿನ ನಂತರ ಅದನ್ನ ತೆಗೆದು ನೋಡ್ಬೇಕು ಅಂತ ಇನ್ನು ಸುಳ್ಳು ಹೇಳಿ ಕೊಟ್ಟು ಹೋದ್ರು. ಈತನಲ್ಲಿ ಅದೆಷ್ಟು ಭಕ್ತಿ ಇತ್ತು ಅಂತ ಹೇಳಿದ್ರೆ ಗೊಲ್ಲಾಳನಿಗೆ, ಅದನ್ನ ಒಂದು ಕಡೆ ಇಟ್ಟ ಪ್ರತಿನಿತ್ಯ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದ. ಒಂದು 10-12 ದಿನ ಹೀಗೆ ಮಾಡ್ತಾ ಇದ್ದ. ಮನೆಯಲ್ಲಿ ಏನಾಗಿತ್ತು ಅಂದ್ರೆ, ಗೊಲ್ಲಾಳನ ಮನೆಯಲ್ಲಿ ಪ್ರತಿನಿತ್ಯ ಬರುವಷ್ಟು ಹಾಲು ಮನೆಗೆ ಬರ್ತಿರ್ಲಿಲ್ಲ. ಹಣ ಎಲ್ಲ ತಗೊಂಡೋಗಿ ಕೊಟ್ಟಿದ್ದ. ಅವರಪ್ಪನಿಗೆ ಬಹಳ ಸಿಟ್ಟು ಬಂದಿತ್ತು. ಏನಾಗ್ತಾ ಇದೆ ಅಂತ ಗೊತ್ತಾದಾಗ ತನ್ನ ಮಗ ಎಲ್ಲ ಹಾಲಿನ ಅಭಿಷೇಕ ತಗೊಂಡೋಗಲ್ಲಿ ಸುರಿತಾ ಇದ್ದಾನೆ ಅಂತ ಗೊತ್ತಾಯ್ತು. ಮನೆಯಲ್ಲಿರೋ ಹಣನೂ ಖಾಲಿ ಮಾಡಿದ್ದ. ಬಹಳ ಸಿಟ್ಟಿನಿಂದ ಬಂದು ಏನ್ ಮಾಡ್ತಾನೆ, ಅಲ್ಲಿ ಬಂದು ನೋಡ್ತಾನೆ, ಕಾಲಲ್ಲಿ ಜಾಡ್ಸಿ ಒದಿತಾನೆ, ಎಲ್ಲಿದೆ ನಿನ್ನ ಲಿಂಗು ಅಂತ ಹೇಳಿ. ಎಲ್ಲ ಅವನೇನು ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ, ಅದನ್ನ ಚಲ್ಲಾಪಿಲ್ಲಿ ಮಾಡ್ತಾನೆ. ಇಷ್ಟು ಸಿಟ್ಟು ಬರ್ತದೆ ಗೊಲ್ಲಾಳನಿಗೆ. ಆ ಒಂದು ಭಕ್ತಿಯ ಒಂದು ಉತ್ಕಟ ಇದು ಆಗಿತ್ತು ಅವನಲ್ಲಿ ಅಂತ ಹೇಳಿದ್ರೆ, ಲಿಂಗಕ್ಕೆ ಕಾಲಲ್ಲೇ ಒದ್ದನಲ್ಲ ತಂದೆ ಅಂತ ಹೇಳ್ಬಿಟ್ಟು ಒಂದು ಕೊಡ್ಲಿ ತಗೊಂಡು ಅವ್ರ ಅಪ್ಪನ ತಲೆನ ಕಡ್ದೇ ಬಿಡ್ತಾನೆ ಅಂತ. ಆ ತಕ್ಷಣಕ್ಕೆ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಅಂತ ಒಂದು ಕತೆ. ಅವನ ಭಕ್ತಿಗೆ ದೇವರು ಪ್ರತ್ಯಕ್ಷ ಆಗ್ತಾನೆ, ಆತನಿಗೆ ಜೀವ ಕೊಡ್ತಾನೆ ಅಂತ ಒಂದು ಕತೆ. ನಂತರದ ದಿನಗಳಲ್ಲಿ ಈ ಎಲ್ಲ ವಿಚಾರ ಗೊತ್ತಾದ ನಂತರ ಕೊನೆಗೆ ಜಂಗಮರ, ಬಹುಶಃ ಬಸವಣ್ಣನ ಕಲ್ಯಾಣ, ಆ ಜಂಗಮರು ಎಲ್ಲಾ ಕಡೆ ಧರ್ಮ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಆ ಜಂಗಮರ ಪರಿಚಯನೂ ಕೂಡ ಆಗಿರುತ್ತದೆ ಕುರುಬರ ಗೊಲ್ಲಾಳನಿಗೆ. ತನ್ನ ದಂಪತಿ ಸಮೇತವಾಗಿ ಆತ ಕಲ್ಯಾಣಕ್ಕೆ ಬಂದಿರ್ತಾನೆ. ತಾನು ಕೂಡ ಸುಮಾರು 16 ವಚನಗಳು ಸಿಕ್ಕಿದೆ ಈಗ ಕುರುಬರ ಗೊಲ್ಲಾಳನ. ಆ ವಚನಗಳಲ್ಲಿ ಮುಂದೆ ಎಷ್ಟು ಒಂದು ಪ್ರಗತಿಯನ್ನ ಹೊಂದುತ್ತಾನೆ, ಆತ ಪ್ರಗತಿಪರ ಚಿಂತಕನಾಗ್ತಾನೆ. ಅಂದ್ರೆ ದೇವರು ಕೇವಲ ಕಲ್ಲು ಮಣ್ಣುಗಳಲ್ಲಿಲ್ಲ, ನಮ್ಮಲ್ಲೇ ದೇವರಿದ್ದಾನೆ ಅಂತಕ್ಕಂಥದನ್ನ ಪ್ರತಿಪಾದನೆಯನ್ನು ಮಾಡ್ತಾನೆ. ಏನು ಬಸವಣ್ಣರು ಹೇಳ್ತಾರೆ, ಅರಗು ತಿಂದು ಕರಗುವ ದೈವವ ಉರಿಯ ಕಂಡರೆ, ಮರುಟುವ ದೈವವ ಅವಸರ ಬಂದರೆ, ಮಾರುವ ದೈವಗಳು ಲೋಗರ ಬೇಡವ ದೈವಗಳು ನಿಮಗೇನು ಕೊಡುವವು. ಈ ರೀತಿಯ ಒಂದು ವಚನಗಳ ಒಂದು ತಾತ್ಪರ್ಯವನ್ನ ಕುರುಬರ ಗೊಲ್ಲಾಳನ ವಚನಗಳಲ್ಲೂ ನಾವು ನೋಡ್ತಾ ಹೋಗ್ತೀವಿ. ಹೊರಗೆ ಎಲ್ಲೂ ಇಲ್ಲ, ತನ್ನ ತಾನಾರೊಂದೆಡೆ ತಾನೇ ದೇವರು ಅನ್ನುವಂತ ಒಂದು ಇದನ್ನ ಆ ವಚನಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನೋಡ್ತೇವೆ. ಮುಂದಿನ ದಿನಗಳಲ್ಲಿ ಆತ ಕಲ್ಯಾಣದಲ್ಲಿ ಇರ್ತಾನೆ. ಕಲ್ಯಾಣ ಕ್ರಾಂತಿಯಾದ ನಂತರ ಮತ್ತೆ ಆತ ಗೊಲ್ಗೇರಿಗೆ ಬಂದು ಲಿಂಗೈಕ್ಯನಾಗ್ತಾನೆ ಅಂತಕ್ಕಂಥದ್ದು. ಇವರೆಲ್ಲರೂ ಕೂಡ ಲಕ್ಷದ ಮೇಲೆ 96,000 ಗಣಗಳು ಕೂಡ ಬಸವಣ್ಣನ ಕ್ರಾಂತಿಯಲ್ಲಿ ಭಾಗಿಯಾಗಿದ್ರು. ಅವರು ಕಟ್ಟಿದ ಒಂದು ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ನಾಯಕರೇ. ಆದ್ರೆ ಅದರ ಮುಂದಾಳತ್ವ ಯಾರಿಗಿತ್ತು ಅಂತ ಹೇಳಿದ್ರೆ ಅದು ಬಸವಣ್ಣನಿಗಿತ್ತು. ಈಗ ನಾವು ಕೇಳ್ತೀವಿ, ಈಗ KR ಸಾಗರ ಕಟ್ಟದವ್ರು ಯಾರು ಅಂತ. ಯಾರು ಕಟ್ಟಿದ್ರು KR ಸಾಗರ? ಯಾರು ಕಟ್ಟಿದ್ರು? ವಿಶ್ವೇಶ್ವರಯ್ಯನೇ ಕಟ್ಟಿದ್ರ? ಯಾರು ಕಟ್ಟಿದ್ರು? ಅವ್ರ ಕೈ ಕಡೆ ಸಾಕಷ್ಟು ಜನ ದುಡಿದ್ರು, ಸಾವಿರಾರು ಜನ ದುಡಿದ್ರು. ಆದ್ರೂ ನಾವು ಯಾರು ಕಟ್ಟಿದ್ರು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ? ವಿಶ್ವೇಶ್ವರಯ್ಯ. ಹಾಗೆ ಅನುಭವ ಮಂಟಪ ಅನ್ನುವಂತ ಆ ಮಹಾನ್ ಒಂದು ಇದನ್ನ ಕಟ್ಟಿದ ಶಿಲ್ಪಿ ಯಾರು ಅಂದ್ರೆ ಬಸವಣ್ಣ. ಇವ್ರ ಕೈ ಕೆಳಗಡೆ ಎಲ್ಲ ಲಕ್ಷದ ಮೇಲೆ 96,000 ಗಣಗಳು.
ಅವರನ್ನು ನಾವು ಅವರ ಒಂದು ಸಂಬಂಧ ಹೇಗಿತ್ತು, ಎಲ್ಲ ಶರಣರ ಒಂದು ಸಂಬಂಧ ಅಂತ ಹೇಳಿದ್ರೆ ಒಂದು ರೀತಿ ಬಸವಣ್ಣ ಮತ್ತು ಶರಣರು ಅಂದ್ರೆ ಬಿಚ್ಚು ಬೇರಾಗದ ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ ಅವರಲ್ಲಿ ನಾವು ನೋಡ್ತೇವೆ. ಆತನೂ ಕೂಡ ಕಲ್ಯಾಣ ಕ್ರಾಂತಿಯಲ್ಲಿ ಬಸವಣ್ಣ ಒಂದು ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದರಲ್ಲಿ ಕುರುಬ ಗೊಲ್ಲಾಳನ ಪಾತ್ರನೂ ಕೂಡ ಇದೆ. ಹಾಗೆ ಕುರುಗಾಯಿ ರಾಮಣ್ಣ ಅಂತ ಹೇಳಿದ್ರೆ ಆಗೆಲ್ಲ ದನ ಕಾಯ್ಲಿಕ್ಕೆ ಮನೆಯಿಂದ ದನಗಳನ್ನ ಬಿಡಿಸ್ಕೊಂಡು ಹೋಗಿ ಮತ್ತೆಲ್ಲ ಮೇಯಿಸ್ಕೊಂಡು ಬಂದು ಸಾಯಂಕಾಲ ಅವರವರ ಮನೆಗೆ ದನಗಳನ್ನ ಕಳಿಸ್ತಾ ಇದ್ರು. ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಕಾಯಕವನ್ನ ಮಾಡ್ತಕ್ಕಂಥ ಒಂದು ಕುರುಗ ರಾಮಣ್ಣ ಆಗಿರ್ಬೋದು. ಹಾಗೆ ಮಡಿವಾಳ ಮಾಚಯ್ಯ ಅಂತೂ ಸುಮಾರು ಒಂದು 353 ವಚನಗಳು ಸಿಗುತ್ತೆ ಮಡಿವಾಳ ಮಾಚಯ್ಯನ ವಚನಗಳು. ಅದರಲ್ಲಿ ಆ 353 ವಚನಗಳಲ್ಲಿ ಅರ್ಧಕರ್ಧ ವಚನಗಳು ಮಡಿವಾಳ ಮಾಚಯ್ಯನ ವಚನಗಳು ಬಸವಣ್ಣನ ಕೀರ್ತಿ, ಬಸವಣ್ಣನ ಸ್ತುತಿ, ಬಸವಣ್ಣನಿಗೋಸ್ಕರ ಬರೆದಿರ್ತಕ್ಕಂಥ ವಚನಗಳು. ಅಷ್ಟು ಬಸವಣ್ಣನ ಬಗ್ಗೆ ಪ್ರೀತಿ. ಅದೊಂದು ವಚನದಲ್ಲಿ ಬರೀತಾರೆ ಬಸವಣ್ಣನನ್ನ ಅಂದ್ರೆ ಅಷ್ಟು ಒಂದು ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎನ್ನುವ ರಸವಯ್ಯ. ಆಯತ್ತವು ಬಸವಣ್ಣನಿಂದ, ಸ್ವಾಯತ್ತವು ಬಸವಣ್ಣನಿಂದ, ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮವು ಬಸವಣ್ಣನಿಂದ, ಪಾದೋದಕ ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಹೇಳಿರೋ, ಇತ್ತ ಬಲ್ಲಡೆ ನೀವು ಕೇಳಿರೋ. ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯಕಾರಣ ಕಲಿದೇವರ ದೇವ ಅಂತ. ಕಲಿದೇವರ ದೇವ ನಿಮ್ಮ ಧ್ಯಾನದಲ್ಲಿ ಇರಿಸದೆ ಎನ್ನ ಬಸವಣ್ಣನ ಧ್ಯಾನದಲ್ಲಿ ಇರಿಸಯ್ಯ ಅಂತ ಕೇಳ್ತಾನೆ. ಪರಮಾತ್ಮನಿಗೆ ಬಸವಣ್ಣನ ಬಗ್ಗೆ ಅದೆಷ್ಟು ಒಂದು ಪ್ರೀತಿ ಮಡಿವಾಳ ಮಾಚಯ್ಯನಲ್ಲಿ ಇತ್ತು ಅಂದ್ರೆ ಒಂದು ರೀತಿ ಬಸವಣ್ಣನಿಗೆ ಬಲಗೈ ಬಂಟರಾಗಿದ್ರು ಮಡಿವಾಳ ಮಾಚದೇವ. ಆಮೇಲೆ ಕಲ್ಯಾಣ ಕ್ರಾಂತಿಯಲ್ಲಿ ಪೂರ್ಣಕ್ಕೆ ಆಗುವವರೆಗೂ ಕೂಡ ನಿಂತು ವಚನಗಳ ರಕ್ಷಣೆಯ ಪಾತ್ರದಲ್ಲಿ ಅತ್ಯಂತ ಮಹತ್ವ ಸ್ಥಾನವನ್ನು ವಹಿಸಿರ್ತಕ್ಕಂಥವರು ಮಡಿವಾಳ ಮಾಚಯ್ಯ. ಷಡ್ಗಣಾಧೀಶರಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಮಡಿವಾಳ ಮಾಚಯ್ಯನ. ಮಡಿವಾಳ ಮಾಚಯ್ಯ ಅಂತ ಹೇಳಿದ್ರೆ ಅದು ವೀರ ಗಣಾಚಾರಿ ಅಂತ ಹೇಳ್ತಾರೆ. ಆತನಿಗೆ ವೀರಭದ್ರನ ಅವತಾರ ಅಂತ ಕರೀತಾರೆ. ಅಂತ ಒಂದು ಶಕ್ತಿ ಆತನಲ್ಲಿ ಇತ್ತು ಅಂತಕ್ಕಂಥದನ್ನ. ಯಾಕಂದ್ರೆ ಕಲ್ಯಾಣ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಬಸವಣ್ಣನವರು ಗಡಿಪಾರ ಶಿಕ್ಷೆಯನ್ನು ಒಪ್ಪುಕೊಂಡಾಗ ಮಡಿವಾಳ ಮಾಚಯ್ಯ ಕೇಳ್ತಾನೆ, ಇದಕ್ಕೆ ಯಾಕೆ ಒಪ್ಪಿಕೊಂಡ್ರೆ ನೀವು ಅಂತ ಹೇಳ್ತಾನೆ. ಅಂದ್ರೆ ಇವು ಬಳೆ ತೊಟ್ಟಂತ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣವನ್ನು ಕಟ್ಟಿರ್ತಕ್ಕಂಥವು, ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟಂತವು. ನಾವು ಹೋರಾಟ ಮಾಡ್ತೇವೆ, ನೀವ್ ಯಾಕೆ ಇದಕ್ಕೆ ಒಪ್ಕೊಂಡ್ರಿ? ಆದ್ರೆ ಬಸವಣ್ಣ ಹೇಳ್ತಾರೆ, ರಕ್ತಪಾತನೇ ಸೂಕ್ತ ಪರಿಹಾರ ಅಲ್ಲ. ಇತಿಹಾಸದಲ್ಲಿ ನಮ್ಮ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆನೂ ನನಗೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಚಾಮರಸ ಪ್ರಭುಲಿಂಗಲೀಲೆ ಬರಿಬೇಕಾರೆ ಹೇಳ್ತಾನ, ಇದು ಯುದ್ಧದ ಕಥೆಯಲ್ಲ, ಕಾಳಗದ ಕಥೆಯಲ್ಲ, ಆದರದ ಕಥೆಯಲ್ಲ, ಸೋದರರ ವಧೆಯಲ್ಲ, ಇದು ಶಿವಶರಣರ ಕಥೆ ಅಂತ ಬರೀತಾರೆ. ನೀವೆಲ್ಲ ರಾಮಾಯಣ ಮಹಾಭಾರತಗಳನ್ನ ಕೇಳಿದ್ದೀರಿ. ಮಹಾಭಾರತ 12 ಅಕ್ಷೋಹಿಣಿ ಸೈನ್ಯ ಸರ್ವನಾಶ ಆಗಿತ್ತು ಮಹಾಭಾರತದ ಯುದ್ಧದಲ್ಲಿ. ಧರ್ಮರಾಯ ರಾಜ ಆಗಿದ್ದ. ಒಬ್ಬ ಮುದುಕಿ ಬಂದು ಧರ್ಮರಾಯನ ಕೇಳ್ತಾಳೆ, ಈಗ ನೀನು ಯಾರಿಗೆ ರಾಜ ಅಂತ ಕೇಳಿದ್ಲ. ಈಗ ನೀನು ಯಾರಿಗೆ ರಾಜ ಅಂದ. ಅದಕ್ಕೆ ಧರ್ಮರಾಯ ಕೇಳ್ದ, ಯಾಕೆ ಅಂತ ಕೇಳ್ದ. ಯಾಕೆ ನಾನು ಯಾರಿಗೆ ರಾಜ ಅಂದ ಆತ. ಈಗ ನಿನ್ನ ರಾಜ್ಯದಲ್ಲಿ ಇರೋರು ಯಾರು? ನನ್ನಂತ ಮುದುಕಿಯರು, ಗಂಡ ಸತ್ತ ವಿಧವೆಯರು, ಇನ್ನ ಬಾಲ್ಯದ ಮಕ್ಕಳು. ಉಳಿದವರೆಲ್ಲ ಏನಾಗಿದ್ರು ರೀ ಯುದ್ಧದಲ್ಲಿ? ಎಲ್ಲರೂ ತೀರ್ಕೊಂಡಿದ್ರು. ಆಮೇಲೆ ಅವ್ರಿಗೂ ಅದೇನು ಶಾಂತಿ ನೆಮ್ಮದಿ ಕೊಡೋದಿಲ್ಲ. 5 ಜನ ಮತ್ತೆ ಹಿಮಾಲಯದ ಕಡೆ ಹೋಗ್ತಾರೆ. ನೀವು ಕೇಳಿದ್ರಿ ಮಹಾಭಾರತದ ಘಟನೆ. ಬಸವಣ್ಣ 12 ವರ್ಷಗಳು ಪ್ರಧಾನಮಂತ್ರಿ ಆಗಿದ್ರು ಅಂತಕ್ಕಂಥದ್ದನ್ನ ಇತಿಹಾಸದಲ್ಲಿ ಹೇಳ್ತದೆ. 12 ವರ್ಷದಲ್ಲಿ ಒಂದು ಯುದ್ಧಗಳು ಆಗೋದಿಲ್ಲ. ಅವರು ಪ್ರಧಾನಮಂತ್ರಿ ಆಗಿರೋವರೆಗೂ ಕೂಡ ಒಂದು ಯುದ್ಧಗಳು ಆಗೋದಿಲ್ಲ. ಅಕ್ಕಪಕ್ಕ ರಾಜರು ಒಬ್ಬರು ಕೂಡ ದಂಡೆತ್ತಿ ಬರೋದಿಲ್ಲ. ಬಸವಣ್ಣನ ವ್ಯಕ್ತಿತ್ವ ಆಗಿತ್ತು. ಆದ್ರೆ ಮಡಿವಾಳ ಮಾಚಯ್ಯ ಅತ್ಯಂತ ಕ್ರಾಂತಿಕಾರಿಯಾಗಿದ್ರು. ಅವರ ಅನೇಕ ಶರಣರ ಸಾಕಷ್ಟು ಪವಾಡಗಳು ಬರ್ತದೆ. ನಾವು ಪವಾಡಗಳ ಮೇಲೆ ಬಸವಣ್ಣನನ್ನ ಅಥವಾ ಶರಣರನ್ನ ನಾವೇನು ತೂಗ್ಬೇಕಾಗಿಲ್ಲ. ಅವರು ಈ ಜಗತ್ತಿಗೆ ಈ ಒಂದು ಸಮಾನತೆಗೋಸ್ಕರ ಹೋರಾಟ ಮಾಡಿದ್ರು. ಪ್ರಗತಿಪರ ಚಿಂತನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಡಿವಾಳ ಮಾಚಯ್ಯ ಆಗಿರ್ಬೋದು, ಇವರು ಅನೇಕ ಪವಾಡಗಳನ್ನು ಎಣಿತಾ ಹೋಗ್ತಾರೆ. ಒಂದು ಘಟನೆಯನ್ನು ಬರೀತಾರೆ. ಏನಂತ ಹೇಳಿದ್ರೆ, ಬಸವಣ್ಣ ಪ್ರಧಾನಮಂತ್ರಿ ಆದಾಗ ಅರಮನೆಗೆ ಸಭೆಗೆ ಬರ್ತಾ ಇರ್ತಾರೆ. ಬರುವಾಗ ಬಿಜ್ಜಳ ಮಹಾರಾಜ ಬಸವಣ್ಣನ ಆ ಶುಭ್ರತೆಯನ್ನ ಕಂಡು, ಅವರ ತೇಜಸ್ಸನ್ನ ಕಂಡು ಮಾತಾಡಿಸ್ತಾನೆ. ಬಿಜ್ಜಳ ಮಹಾರಾಜ, ಏನು ಬಸವಣ್ಣ, ನಿನ್ನ ಬಟ್ಟೆ ಮಡಿ ಮಾಡಿದವ್ರು ಯಾರು ಅಂತ ಕೇಳ್ತಾನೆ. ನಿನ್ನ ಬಟ್ಟೆಯನ್ನ ಮಡಿ ಮಾಡಿದವ್ರು ಯಾರು?
ಏನ್ ಆತ ಏನು ಭೂಲೋಕದ ಮಡಿವಾಳನೋ ಅಥವಾ ದೇವಲೋಕದ ಮಡಿವಾಳನೋ? ಅವಾಗ ಕೊಂಡಿ ಮಂಚಣ್ಣ ಹೋಗಿ ಕಿವಿಯಾಗ ಹೇಳ್ತಾನೆ ಬಿಜ್ಜಳನಿಗೆ, ಒಬ್ಬ ಮಡಿವಾಳ ಮಾಚಯ್ಯ ಅಂತ ಇದ್ದಾನೆ, ನೀವು ಈ ರಾಜ್ಯದ ರಾಜ, ಬಸವಣ್ಣ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಅಂತವರು ಬಟ್ಟೆ ತೊಳಿಲಿಕ್ಕೆ ಮಡಿವಾಳ ಮಾಚಯ್ಯ ಯಾಕೆ? ನೀವು ಮಹಾರಾಜ, ನಿಮ್ಮ ಬಟ್ಟೆಯನ್ನ ತೊಳಿಲಿಕ್ಕೆ ಆ ಮಡಿವಾಳ ಮಾಚಯ್ಯನ ಇಟ್ಕೋರಿ ಅಂತ ಹೇಳ್ಕೊಡ್ತಾನ. ಮಡಿವಾಳ ಮಾಚಯ್ಯ ಅಂದ್ರೆ ಆತ ಲಿಂಗ ಇಲ್ಲದೆ ಇರೋ ಬವಿಗಳ ಬಟ್ಟೆಯನ್ನ ತೊಳಿತಿರ್ಲಿಲ್ಲ. ಆತ ಬವಿಗಳ ಮುಖವನ್ನು ಕತ್ತೆತ್ತಿ ನೋಡ್ತಿರ್ಲಿಲ್ಲ. ಶರಣರ ಒಂದು ಇದು ಹೇಗಿತ್ತು ಅಂದ್ರೆ, ಬಸವಣ್ಣರವ್ರ ವಚನದಲ್ಲಿ ಹೇಳ್ತಾರೆ, ಶ್ರೀ ವಿಭೂತಿಯ ಪೂಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಜಂಗಮದ ಲಿಂಗವೆಂದು ಅರಿಯದವರ, ಸದ್ಭಕ್ತರ ಸಂಘದಲ್ಲಿ ಇರದವರ ಎನಗೊಮ್ಮೆ ತೋರದಿರು ಅಂತ ಹೇಳ್ತಾರೆ. ಅಂತವ್ರ ಮುಖನೇ ನನಗೆ ತೋರಿಸ್ಬೇಡ. ಶರಣರು ಅಂತವ್ರ ಮುಖಗಳನ್ನ ನೋಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ಬವಿಗಳ ಬಟ್ಟೆಯನ್ನ ತೊಳೆಯೋದಾಗ್ಲಿ ಅವ್ರ ಮುಖ ಕೂಡ ನೋಡ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಅಂತದ್ರಲ್ಲಿ ಈತ ಕಲಿಸ್ಕೊಡ್ತಾನೆ ಬಿಜ್ಜಳನಿಗೆ. ಬಿಜ್ಜಳ ಅಂತ ಹಾಗಾದ್ರೆ ಕರ್ಕೊಂಡ್ ಬಾ ಆತ ನನ್ನ. ಅದಕ್ಕೊಂದು ಪವಾಡ, ಒಂದು ಕತೆ ಬರೀತಾರೆ. ಕೊಂಡಿ ಮಂಚಣ್ಣನಿಗೆ ಎದುರಿಗೆ ನೇರವಾಗಿ ಮಡಿವಾಳ ಮಾಚೆಯನ್ನ ತಡುವ ಶಕ್ತಿ ಇರ್ಲಿಲ್ಲ. ಅಂತ ವೀರಗಂಟೆ ಮಡಿವಾಳ ಮಾಚೆಯ ಕತ್ತಿಯನ್ನ ಹಿಡ್ಕೊಂಡು ಇಂಥವ್ರೆಲ್ಲ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ ಬಟ್ಟೆಯನ್ನ. ಅಂತ ಒಂದು ವೀರತನ ಆತನಲ್ಲಿತ್ತು ಶರಣ ಗಣಾಚಾರಿ ಮಡಿವಾಳ ಮಾಚಯ್ಯ. ಹಾಗಾಗಿ ಅವನಿಗೆ ಅವಮಾನ ಮಾಡ್ಬೇಕು ಅಂತ ಹೇಳಿ ಕಣ್ಣಿಲ್ಲದ ಇದ್ದವರಿಗೆ, ಕಿವಿ ಇಲ್ಲದ ಇದ್ದವರಿಗೆ, ಕಾಲಿಲ್ಲದ ಇದ್ದವರಿಗೆ, ಇಂಥ ಅಂಗವಿಕಲರನ್ನ ಸೇರಿ ಮಡಿವಾಳ ಮಾಚಯ್ಯನ ಕರೀಲಿಕ್ಕೆ ಕಳಿಸ್ಕೊಡ್ತಾನ. ಅವರು ಆತನ ಹತ್ರಕ್ಕೆ ಬರ್ಲಿಕ್ಕೆ ಎದುರ್ಕೊಂಡು ಬರ್ತಾರೆ. ಆದ್ರೂ ಬಂದು ರಾಜಾಜ್ಞೆ ಆಗಿದೆ, ಈ ರೀತಿ ತಾವು ರಾಜನ ಬಟ್ಟೆ ತೊಳಿಲಿಕ್ಕೆ ಬರ್ಬೇಕಂತೆ ಅಂತ ಹೇಳಿದ್ರು. ಈತ ಒಂದಿಷ್ಟು ಹೂ ಕರೆಸಿ ತಿರುಗಿ ಅವರ ದೃಷ್ಟಿ, ಮಡಿವಾಳ ಮಾಚಯ್ಯನ ದೃಷ್ಟಿ ಅವ್ರ ಮೇಲೆ ಬೀಳ್ತಿದ್ದಂಗೆ ಕಣ್ಣಿಲ್ದ ಇದ್ದವ್ರಿಗೆಲ್ಲ ಕಣ್ಣು ಬಂದ್ಬಿಟ್ಟಿದ್ವು, ಕಾಲಿಲ್ದ ಇದ್ದವ್ರಿಗೆಲ್ಲ ಕಾಲು ಬಂದ್ಬಿಟ್ಟಿದ್ವು ಅಂತ ಹೇಳ್ತಾರೆ. ಆಮೇಲೆ ಅವರೆಲ್ಲರೂ ಮತ್ತೆ ವಾಪಸ್ ಎದುರಿ ಮಡಿವಾಳ ಕೊಂಡಿ ಮಂಚಣ್ಣನ ಹತ್ರಕ್ಕೆ ಬರ್ತಾರೆ. ಸ್ವತಃ ಕೊಂಡಿ ಮಂಚಣ್ಣ ಕೇಳ್ತಾನಂತೆ, ನೀವೆಲ್ಲ ಯಾವ ದೇಶದಿಂದ ಬಂದಿದ್ದೀರಿ ಅಂತ. ಯಾರನ್ನ? ಅವನು ಎಂತವ್ರನ್ನ ಕಳಿಸ್ಕೊಟ್ಟಿದ್ದ, ಇವರೆಲ್ಲಾರು ಬದಲಾಗಿದ್ರು, ಆಶ್ಚರ್ಯ ಆಗ್ತದೆ ಅಂತೇಳಿ. ಆಮೇಲೆ ಆತ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಒಂದಿಷ್ಟು ಜಗಜ್ಜಟ್ಟಿಗಳನ್ನ ಆನೆಯನ್ನು ಕೊಟ್ಟು ಕಳಿಸ್ಕೊಡ್ತಾನೆ. ಆನೆಯನ್ನೇ ತೂರಿ ಒಗಿತಾನೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆಮೇಲೆ ಆತನ ಅವತಾರವನ್ನ ಕಂಡು ರಾಜ ಆತನ ಎದುರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗದೆ ಬಸವಣ್ಣನಿಗೆ ಬಂದು ಕೇಳ್ಕೊತಾನೆ, ನಿನ್ನ ಶರಣನಿಗೊಂಚೂರು ಶಾಂತಿ ಆಗ್ಲಿಕ್ಕೆ ಹೇಳು ಅಂತೇಳಿ. ಬಸವಣ್ಣನನ್ನ ಕರ್ಕೊಂಡು ಬಂದು ರಾಜ ತಪ್ಪಾಯ್ತು ಅಂತ ಕ್ಷಮೆಯನ್ನ ಕೇಳ್ತಾನೆ ಅಂತಕ್ಕಂಥ ಒಂದು ಘಟನೆಯನ್ನು ಬರೀತಾರೆ. ಈ ಘಟನೆಯೆಲ್ಲ ಏನೇ ಆಗಿದ್ರು ಕೂಡ ಬಸವಣ್ಣನ ಪೂರ್ಣ ಕ್ರಾಂತಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿದವರು ಯಾರು ಅಂತ ಹೇಳಿದ್ರೆ ಮಡಿವಾಳ ಮಾಚಯ್ಯ. ಅವರು ಕೂಡ ಸುಮಾರು ಒಂದು 353 ವಚನಗಳನ್ನ ಬರೀತಾರೆ. ಅವರ ವಚನಗಳೆಲ್ಲ ಒಂದು ವಚನದಲ್ಲಿ ಬರೀತಾರೆ ಮಡಿವಾಳ ಮಾಚಯ್ಯ, ವಾಯು ಗುಣವ ಸರ್ಪಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಮಾನವನಾಗಿ ಹುಟ್ಟಿದ್ದ ಬಳಿಕ ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಲಿದೇವರ ದೇವ ಅಂತ ಬರೀತಾರೆ. ಮನುಷ್ಯ ಜನ್ಮ ಸಾಮಾನ್ಯವಾಗಿ ಏನು ಲಕ್ಷದ ಮೇಲೆ 96,000 ಗಣಗಳ ಕಲ್ಯಾಣವನ್ನು ಹುಡುಕೊಂಡು ಬಂದಿದ್ರು. ಅದರಲ್ಲಿ 770 ಜನ ಅಮರ ಗಣಗಳಿದ್ರು. ಅದರಲ್ಲಿ 4-5 ಜನ ಸನ್ಯಾಸಿಗಳು ಬಿಟ್ರೆ ಉಳಿದವರೆಲ್ಲರೂ ಏನಾಗಿದ್ರು? ಸಂಸಾರಿಗಳೇ ಆಗಿದ್ರು. ಅದು ಬಸವಣ್ಣ ಈ ಜಗತ್ತಿಗೆ ಒಂದು ಕಲಿಸ್ಕೊಟ್ಟಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶ ಏನು ಅಂತ ಹೇಳಿದ್ರೆ, ಸಂಸಾರದಲ್ಲಿದ್ದು ಪ್ರಾಮಾಣಿಕವಾಗಿ ಸತ್ಯಶುದ್ಧವಾದ ಕಾಯಕವನ್ನ ಮಾಡ್ತಾ, ನಾವು ಕಾಯಕ ಅನ್ನುವಂತ ಒಂದು ಶಬ್ದಕ್ಕೆ ಪೂರ್ವಾರ್ಧ ಮತ್ತೆ ಉತ್ತರಾರ್ಧ ಶಬ್ದಗಳ ಒಂದು ಜೋಡಣೆ, ಸತ್ಯಶುದ್ಧ ಕಾಯಕ ಮತ್ತೆ ದಾಸೋಹವನ್ನ ಮಾಡ್ತಾ ಸಂಸಾರದಲ್ಲಿಯೂ ಸದ್ಗತಿಯನ್ನ ಪಡಿಬಹುದು ಅಂತಕ್ಕಂಥದನ್ನ ಶರಣರು ನಮಗೆ ಬರೀ ಹೇಳಲಿಲ್ಲ, ಅದನ್ನ ಅವರ ಜೀವನದಲ್ಲಿ ಆಚರಣೆಗೆ ತಂದು 770 ಜನ ಅಮರಗಣಗಳನ್ನ ಮಾಡಿ ನಮಗೆ ತೋರಿಸ್ಕೊಟ್ಟದನ್ನ. ಸತಿಪತಿಗಳು ಒಂದಾದ ಭಕ್ತಿ ಹಿತನಾಗಿಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಅಂತ. ಇಬ್ಬರು ಆಸೆ ಆಕಾಂಕ್ಷೆಗಳು ಒಂದೇ ಆಗಿತ್ತು ಅಂತ ಹೇಳಿದ್ರೆ ಸಂಸಾರದಲ್ಲಿಯೂ ಸದ್ಗತಿ ಉಂಟು. ಬಾಲ್ಯ ಮಹಂತ ಶಿವಗಳು ಹೇಳಿದ್ರು, ಸಂಸಾರದಲ್ಲಿಯೂ ಸದ್ಗತಿ ಉಂಟು ಕೇಳ್ ಮಗನೇ. ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣಬಂದಿತ್ತು. ಅಲ್ಲಮ ಪ್ರಭುಗಳು ಬರೀತಾರೆ, ಕಣ್ಣು ಎರಡಿದ್ರು ನೋಡೋದು ಒಂದೇ ಆಗಿರುತ್ತೆ, ಎಡಗಣ್ಣೊಂದು ಬಲಗಣ್ಣೊಂದು ನೋಡೋದಿಲ್ಲ. ಕಿವಿ ಎರಡಾಗಿದ್ರು ಕೇಳೋದು ಒಂದೇ ಆಗಿರುತ್ತೆ, ಕಾಲು ಎರಡಿದ್ರು ಹೋಗುವಂತ ಗುರಿ ಒಂದೇ ಆಗಿರ್ತದೆ.
ಹಾಗೆ ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾತ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಇಬ್ಬರು ಆಸೆ ಆಕಾಂಕ್ಷೆಗಳು ಒಂದೇ ಆಗಿರ್ಬೇಕು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸನೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರಮಾಂಸ. ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ ಎಂಡದ ಮಡಕೆ, ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಕೆರಿಗೆಳಿತು ಪಾಣ ಕೆರಿಗೆಳಿತು ಅನ್ನಂಗಾಗಿರಬಾರ್ದು. ನಮ್ದೆಲ್ಲ ಜೀವನ ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದವರು, ನಾವೇನಿಲ್ಲಿ ಶಾಶ್ವತವಾಗಿ ಉಳಿಲಿಕ್ಕೆ ಬಂದವರಲ್ಲ. ಇದು ಭಗವಂತನ ಸೃಷ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಇದೆ. 84 ಲಕ್ಷ ಜೀವರಾಶಿಗಳನ್ನು ಹೇಳ್ತಾರೆ. ಅಕ್ಕ ಮಹಾದೇವಿನೇ ಹೇಳ್ತಾರೆ ತನ್ನ ವಚನದಲ್ಲಿ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿ ಒಳಗೆ ಬಂದೆ ಬಂದೆ. ಬಾರದ ಭವಂಗಳಲ್ಲಿ ಬಂದೆ, ಶುಭಾಶುಭಂಗಳ ಕಂಡೆ. ಇಂದನ ಜನ್ಮವೇನಾದರಾಗಲಿ ಮುಂದೆ ನೀ ಕರುಣಿಸ ಚನ್ನಮಲ್ಲಿಕಾರ್ಜುನ ಅಂತಾರೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಜರಾಯುಜ 21 ಲಕ್ಷ. ಅಂಡಜ ಅಂದ್ರೆ ತತ್ತಿಯಿಂದ ಹುಟ್ಟುವಂತ ಜೀವರಾಶಿಗಳು ಈ ಜಗತ್ನಲ್ಲಿ 21 ಲಕ್ಷ. ಪಿಂಡಜ ಅಂದ್ರೆ ದೇಹಧಾರಿಯಾಗಿ ಹುಟ್ಟುವಂತ ಜೀವರಾಶಿಗಳು 21 ಲಕ್ಷ. ಉದ್ಬೀಜ ಅಂದ್ರೆ ಬೀಜದಿಂದ ಹುಟ್ಟುವಂತ ಗಿಡ ಮರ ಬಳ್ಳಿಗಳು 21 ಲಕ್ಷ. ನೀರಿನಲ್ಲಿ ಹುಟ್ಟುವಂತ ಜೀವರಾಶಿಗಳು 21 ಲಕ್ಷ. ಈ 84 ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮ. ಬಸವಾದಿ ಪ್ರಮುಖರು ಹೇಳಿದ್ರು, ದಾಸರು ಹೇಳಿದ್ರು, ಕಡ್ಕೊಳ್ಳಿ ಮಡಿವಾಳಪ್ಪ ಹೇಳ್ತಾನೆ, ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತ ಕೇಳ್ತಾನೆ. ಎಂತ ಮಾನವ ಜನ್ಮ ಏನ್ ಕೆಡಿಸಿ ಬಿಟ್ಟಿರಪ್ಪ, ಎದಕ್ ಬಂದಿರೋದಿದು, ಅದ್ರ ಪ್ರಜ್ಞೆ ಇಲ್ಲ ನಮಗೆ ಎದಕ್ ಬಂದಿದೀವಿ ಅಂತ ಹೇಳಿ. ಬಸವಣ್ಣರು ಹೇಳ್ತಾರಲ್ಲ, ಅಂದಣವ ನೇರಿದ ಸ್ವಣಗ ಕಂದಡ ಬಿಡದು ತನ್ನ ಮುಂದಿನ ಸ್ವಭಾವ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿವುದು, ದೃಢ ನಿಮ್ಮ ನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ, ನಿಮ್ಮ ನಾಯಿತನವ ಮಾಡಿಸು ಕೂಡಲ ಸಂಗಮ ದೇವ ಅಂತ. ಈ ನಾಯಿತನವ ಮಾಡಿಸು ಕೂಡಲ ಸಂಗಮ ದೇವ. ಅಂದಣ ಅಂದ್ರೆ ಪಲ್ಲಕ್ಕಿ. ಒಂದು ನಾಯಿಗೆ ಜಳಕ ಗಿಳಕ ಮಾಡಿಸಿ ಶೃಂಗಾರ ಮಾಡಿ ಅದನ್ನು ಪಲ್ಲಕ್ಕಿ ಮೇಲೆ ಕೂಡಿಸಿ ಊದೋರು ಬಾರಿಸೋರು ಮೆರವಣಿಗೆ ತಗೊಂಡು ಹೊಂಟಿದ್ರಂತೆ. ಎದಕ್ಕೆ ಎದಕ್ಕೆ ನಾಯಿಗೆ. ಅದು ಮೆರವಣಿಗೆ ಹೋಗುವಾಗ ಏನ್ ಮಾಡ್ತು, ನಾಯಿ ಪಲ್ಲಕ್ಕಿ ಮೇಲೆ ಕುಂತು ಅಕ್ಕಪಕ್ಕ ನೋಡ್ತು. ಅಕ್ಕಪಕ್ಕ ನೋಡಿ ಹೊಲಸು ಕಂಡಿದ್ದೆ ತಡ ಕಣ್ಣಂತ ಜಿಗಿತ್ತು. ನನ್ನ ಯಾವ ಜಾಗದಲ್ಲಿ ಕೂಡಿಸಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಅದು. ಹಾಗೆ ನಾವು ಕೂಡ 84 ಲಕ್ಷ ಜೀವರಾಶಿಯಲ್ಲಿ ಅತ್ಯಂತ ಶ್ರೇಷ್ಠ ಜನ್ಮ ಮನುಷ್ಯ ಜನ್ಮ ಅಂದ್ರೆ ಒಂದ್ ರೀತಿಯಲ್ಲಿ ಪಲ್ಲಕ್ಕಿಯಲ್ಲಿ ಕುಂತವ್ರು. ಆದ್ರೆ ಈ ಜನ್ಮನ ಸಾರ್ಥಕತೆಯನ್ನ ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಜ್ಞೆ ಇಲ್ಲ. ಒಂದ್ ರೀತಿ ಎಷ್ಟು ಮೋಸ ವಂಚನೆಗಳು. ಬಸವನವರು ಬಹುಶಃ ಆ ಘಟನೆಯನ್ನ ನೋಡಿದ್ರು ಅಂತ ಕಾಣ್ತದೆ. ಅವರು ವಚನದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ. ನನ್ ಕಡೆ ಲಕ್ಷ್ಯ ಕೊಡ್ರಿ, ನೀವು ಆ ಮಗು ಕರ್ಕೊಡ್ರಿ, ಈ ಕಡೆ ಲಕ್ಷ್ಯ ಕೊಡ್ರಿ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ ಕಡು ಉಸಿಯನೇ ಉಸಿದು ಒಡಲ ವರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಒಂದು ಹಾವಿತ್ತಂತೆ, ಅದು ಏನ್ ಮಾಡಿತ್ತಂದ್ರೆ ಕಪ್ಪೆ ಹಿಡಿದಿತ್ತು. ಹಾವೇನ್ ಮಾಡಿತ್ತು, ಕಪ್ಪೆ ಹಿಡಿದಿತ್ತು. ಅರ್ಧ ಕಪ್ಪೆ ನುಂಗಿತ್ತು, ಇನ್ನೊಂದು ಅರ್ಧ ಕಪ್ಪೆ ಹೊರಗಿತ್ತು. ಕಪ್ಪೆ ಏನ್ ಮಾಡ್ತಿತ್ತು ಅಂದ್ರೆ ಅದ್ರ ಮುಂದೊಂದು ನೊಣ ಅಡ್ಡಾಡ್ತಿತ್ತು. ಆ ನೊಣ ಹಿಡಿಯಕ್ಕೆ ಇದು ನಾಲ್ಗೆ ತೆಗಿತಿತ್ತು. ಯಾವುದು? ಕಪ್ಪೆ. ಕಪ್ಪೆ ಎದ್ರ ಬಾಯಲ್ಲಿ ಐತೆ? ಹಾವಿನ ಬಾಯಲ್ಲಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನಾಗ್ತದೆ, ಕಪ್ಪೆ ಏನಾಗ್ತದೆ, ಮುಗಿದೋಗ್ ಹೋಯ್ತು. ನಾನು ಮತ್ತೊಂದ್ರ ಬಾಯಲ್ಲಿದ್ದೀನಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನ ಜೀವನ ಮುಗಿದೋಗ್ತದೆ ಅನ್ನೋ ಪ್ರಜ್ಞೆ ಇಲ್ಲದೆ ತನ್ನ ಮುಂದಿರೋ ನೊಣ ಹಿಡಿಲಿಕ್ಕೆ ನಾಲ್ಗೆ ತೆಗಿತಾ ಇದೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ, ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು. ಒಬ್ಬನಿಗೆ ಮರಣದಂಡನೆ ಶಿಕ್ಷೆ ಅಂತ ವಿಧಿಸಿದಾಗ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳ್ತಾರೆ. ಹೌದಾ? ಕೇಳ್ತಾರೆ. ನಿನ್ನ ಕೊನೆ ಆಸೆ ಏನು ಅಂತ ಕೇಳಿದಾಗ ನಾನು ಗೋಧಿ ಹುಗ್ಗಿ ತುಪ್ಪ ಉಣ್ಬೇಕು, ಹೋಳಿಗೆ ತುಪ್ಪ ಉಣ್ಬೇಕು ಅಂದ್ರೆ ಈಗ ಅದನ್ನ ಉಂಡು ಎಷ್ಟು ದಿನ ಬದುಕೊಂಡಿದ್ದೀನಿ.
ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ. ನಿಮ್ಗೆಲ್ಲರಿಗೂ ಗೊತ್ತು, ಈ ಶರೀರ ಮಣ್ಣಾಗ್ತದೆ. ಇದು ನಮ್ಮ ಹಿಡಿತದಲ್ಲಿ ಇಲ್ಲ. ಇದು ಸೂತ್ರಧಾರಿ ಬೇರೆ. ನಾವು ಏನೇ ಮಾಡಿ ಪ್ರತಿದಿನ ನೀವು ಬರೀ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಜೇನುತುಪ್ಪ, ತುಪ್ಪ ಇಂಥದನ್ನೇ ತಿಂದ್ರು ಇಲ್ಲಿ ಯಾರು ಶಾಶ್ವತ ಉಳಿಯಕ್ ಸಾಧ್ಯ ಏನು? ಬಾಲ್ಯ, ಯೌವನ, ಮುಪ್ಪು ಇದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ನೀವು ಏನೇ ಮಾಡಿದ್ರು ಇದು ಈ ಜಗತ್ತು ಭಗವಂತನ ಸಾಮ್ರಾಜ್ಯ. ಇದು ಭಗವಂತನ ಸಾಮ್ರಾಜ್ಯ. ಇಲ್ಲಿ ಶಾಶ್ವತವಾಗಿ ಉಳಿಯೋದು ಅವನ ಸಾಮ್ರಾಜ್ಯ ಮಾತ್ರ. ನಾವು ಕಟ್ಕೊಂಡಿರೋ ಯಾವ ಸಾಮ್ರಾಜ್ಯಗಳು ಶಾಶ್ವತವಾಗಿ ಉಳಿಯಲ್ಲ. ಯಾವ ಸಾಮ್ರಾಜ್ಯಗಳು ಶಾಶ್ವತವಾಗಿ ಉಳಿಯಲ್ಲ. ಹಿಂದೆಲ್ಲ ನೋಡ್ರಿ ನೀವು ಎಂತೆಂಥ ರಾಜರು, ಎಂತೆಂಥ ಸಾಮ್ರಾಟರು. ನಿಮ್ಮ ಹಂಪೆ ಹೊಸಪೇಟೆನೆ ಏನು ಬೀದಿಯಲ್ಲಿ ಮುತ್ತು ರತ್ನಗಳನ್ನ ಅಳಿತಿದ್ರು ಅಂತ ಹೇಳ್ತೀವಿ ನಾವು, ಮಾರ್ತಿದ್ರು ಅಂತ ಹೇಳ್ತೀವಿ. ನೆಪೋಲಿಯನ್ನು, ಅಲೆಕ್ಸಾಂಡರು, ಸೀಸರು, ಬಬಿಲೋನಿಯಾ, ಏನು ಇತಿಹಾಸ ನೋಡ್ತೀನಿ. ಈಜಿಪ್ಟ್ ಕ್ರಾಂತಿ, ಚೀನಾ ಕ್ರಾಂತಿ, ಅವರೇ ದೇವರಾಗಿ ಮೆರೆದಂತ ಅರಸರು ಯಾರದರೀಗ? ಅವ್ರ ಸಾಮ್ರಾಜ್ಯ ಏನಾಗದವೇನಿಲ್ಲಿ? ಅವ್ರ ಫಾಲೋವರ್ಸ್ ಯಾರಾದ್ರೂ ಇದಾರೇನಿಲ್ಲಿ? ಇನ್ನು ನಮ್ಮ ಸಾಮ್ರಾಜ್ಯ ಯಾವ ಲೆಕ್ಕ? 10-20 ಎಕರೆ ಜಮೀನು, 50-100 ಎಕರೆ ಜಮೀನು. ಹಾಗಾಗಿ ಇದು ಪರಮಾತ್ಮನ ಸಾಮ್ರಾಜ್ಯ. ಇಲ್ಲಿ ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದವರು. ನಮ್ಮ ಬದುಕು ಒಂದಿಷ್ಟು ಆದರ್ಶಮಯವಾಗಿರ್ಬೇಕು. ನಮ್ಮ ಬದುಕು ಒಂದಿಷ್ಟು ದೇವರು, ಧರ್ಮ ಇದರಿಂದ ಕೂಡಿರ್ಬೇಕು. ಸತ್ಯತೆ, ಪ್ರಾಮಾಣಿಕತೆಯಿಂದ ಕೂಡಿರ್ಬೇಕು. ಸದ್ಗುಣಗಳ ಮೌಲ್ಯಗಳಿಂದ ಕೂಡಿರ್ಬೇಕು. ಸದಾಚಾರ, ಸದ್ಭಕ್ತಿಯಿಂದ ಕೂಡಿರ್ಬೇಕು. ಹಾಗಾಗಿ ಬಸವಣ್ಣರು ಹೇಳ್ತಾರೆ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲ ನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೈಸು ಕಾಲ ಬದುಕುವನು, ಕೆಡುವ ಒಡಲ ನಚ್ಚಿ ಕಡು ಹುಸಿಯನ್ನು ಉಸಿದು ಒಡಲ ವರೆವವರ ಮೆಚ್ಚ ಕೂಡಲ ಸಂಗಮ ದೇವ. ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮನ್ನ ಮರೆದೆನೆಯ. ಕಾಂಚನಕ್ಕೆ ವೇಳೆ ಅಲ್ಲದ ಲಿಂಗಕ್ಕೆ ವೇಳೆ ಇಲ್ಲ. ಅಡಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿಗೊಲ್ಲದೆ ಕೂಡಲ ಸಂಗಮ ದೇವ. ಕೆಲವು ದಿನ ಇದ್ದೋಗ್ಲಿಕ್ಕೆ ಬಂದಂತವ್ರು ಸಂಸಾರದಲ್ಲಿ ಇದ್ದು ಕೂಡ ಸದ್ಗತಿಯನ್ನ ಹೊಂದಬಹುದು ಅಂತಕ್ಕಂಥದನ್ನ ಶರಣರು ತೋರಿಸ್ಕೊಟ್ರು. ಆದ್ರೆ ಒಬ್ರನ್ನೊಬ್ಬರನ್ನ ಸರಿಯಾಗಿ ಅರಿತುಕೊಂಡು ತಿಳ್ಕೊಂಡು ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣಬಂದಿತ್ತು. ಇಲ್ಲಿ ಸಂಸಾರ ಅಥವಾ ಸನ್ಯಾಸಿ ಯಾರು ಶ್ರೇಷ್ಠ ಕನಿಷ್ಠ ಅಂತಲ್ಲ, ಸರಿಯಾಗಿ ತಿಳ್ಕೊಂಡು ಬದುಕಿದ್ರೆ ಎರಡನ್ನೂ ಒಂದು. ಜೇಡ್ರ ದಾಸಿಮಯ್ಯನವ್ರ ಘಟನೆ ಬರ್ತದೆ, ನೀವೆಲ್ಲ ಕೇಳಿರ್ಬೇಕು. ಜೇಡರ ದಾಸಿಮಯ್ಯ ಅವರ ದಂಪತಿಯವರ ಬದುಕು ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ಸತಿ ಹೀಗೆ ಒಂದಿಬ್ರು ಚರಜಂಗಮರು ಇಬ್ರು ಚರ್ಚೆ ಮಾಡ್ತಾ ಇದ್ರು, ಒಂದು ಚಿಂತನೆಗೆ ತೊಡಗಿದ್ರು. ಏನಂದ್ರೆ ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ. ಸಂಸಾರಿ ಶ್ರೇಷ್ಠನೋ ಸನ್ಯಾಸಿ ಶ್ರೇಷ್ಠನೋ? ನಾನು ಸಂಸಾರಿ ಆಗ್ಬೇಕೋ ಅಥವಾ ಸನ್ಯಾಸಿ ಆಗ್ಬೇಕೋ? ಇಬ್ರಲ್ಲೂ ಒಂದ್ ರೀತಿ ಜಿಜ್ಞಾಸೆ, ಒಬ್ಬೊಬ್ಬಂದು ಒಂದೊಂದ್ ತರ ಚಿಂತನೆ ನಡೆದಿತ್ತು. ಸರಿಯಾದ ನಿರ್ಣಯಕ್ಕೆ ಬರಕ್ಕಾಗದೆ ಯಾರಾದ್ರೂ ಒಬ್ರು ಅನುಭಾವಿಗಳನ್ನ ಕೇಳೋಣ, ನಾವಿಬ್ರೇ ನಿರ್ಧಾರ ತಗೊಳ್ಳೋದು ಬೇಡ ಅಂತ ವಿಚಾರ ಮಾಡಿ ಯಾರ ಹತ್ರಕ್ಕೆ ಹೋಗೋಣ ಅಂತ ವಿಚಾರ ಮಾಡಿ ಯಾರ ಹತ್ರ ಬಂದ್ರವ್ರು ಅಂದ್ರೆ ಜೇಡರ ದಾಸಿಮಯ್ಯನ ಹತ್ರ ಬಂದ್ರು. ಜೇಡರ ದಾಸಿಮಯ್ಯ ಸುಮಾರು ಒಂದು 12 ಗಂಟೆ ಮಧ್ಯಾಹ್ನ ಬಿಸಿಲಿತ್ತು. ಸೂರ್ಯನ ಬೆಳಕಿಗೆ ಕುಂತು ಆತನ ಕಾಯಕ ಏನು ಅಂದ್ರೆ ಬಟ್ಟೆಯನ್ನ ನೇಯ್ತಕ್ಕಂಥದ್ದು. ಬಟ್ಟೆ ನೇಯ್ತಾ ಕೂತಿದ್ದ ಇವರಿಬ್ರು ಚರಜಂಗಮರು ಬಂದು ಜೇಡ್ರ ದಾಸಿಮಯ್ಯನ ಕೇಳಿದ್ರು, ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ ಅಂತ ಕೇಳಿದ್ರು. ಜೇಡ್ರ ದಾಸಿಮಯ್ಯ ಹೇಳ್ದ, ಸ್ವಲ್ಪ ಹೊತ್ತು ಕೂಡ್ರಿ, ನಾ ಉತ್ತರ ಹೇಳ್ತೀನಿ ಅಂದ. ಹೆಂಡತಿಗೆ ಹೇಳ್ದ, ನೋಡು ದುಗ್ಗಳೆ, ನೂಲ್ ಕಟ್ಟಾಗಿದೆ, ದೀಪ ಹಚ್ಚಿ ತಂದು ಕೊಡು ಅಂತ ಕೇಳಿದ್ರು. ಸೂರ್ಯನ ಪ್ರಖರ ಬಿಸಿಲು, ಬೆಳಕು, ಆ ಬೆಳಕಿಗೆ ಕುಂತು ಬಟ್ಟೆಯನ್ನ ನೇಯ್ತಾ ಇದ್ದ. ಸೂರ್ಯನ ಬೆಳಕಿನ ಮುಂದೆ ನಿಮ್ಮ ದೀಪದ ಬೆಳಕು ಯಾವ ಲೆಕ್ಕ? ಬಂದಂತ ಚರಜಂಗಮರಿಗನಿಸ್ತು, ಈ ಎಂತ ವ್ಯಕ್ತಿ ಹತ್ರ ಬಂದಿದ್ದೀವಿ, ಇಂಥ ಬಿಸಿಲಲ್ಲಿ ಬೆಳಕಲ್ಲಿ ಕುತ್ಕೊಂಡು ಬಟ್ಟೆ ನೇಯ್ತಾ ಕೂತಾನೆ, ಇದ್ರಲ್ಲಿ ದೀಪ ಹಚ್ಚಿ ತಂದ್ಕೊಡು, ನೂಲ್ ಕಟ್ಟಾಗಿದೆ ಅಂತನಲ್ಲ ಅಂದ್ರು. ಆದ್ರೂ ಮಾತಾಡ್ಲಾರ್ದಂಗ್ ಸುಮ್ ಕೂತ್ರು. ಅವನ ಹೆಂಡತಿ ಏನ್ ಮಾಡಿದ್ರು, ದೀಪ ಹಚ್ಚಿ ತಂದು ಕೊಟ್ರು. ನೀವ್ಯಾರಾದ್ರೂ ಆ ಸ್ಥಾನದಲ್ಲಿದ್ದು ನಿಮ್ ಗಂಡಂದಿರು ಯಾರಾದ್ರೂ ದೀಪ ಹಚ್ಚಿ ತಂದ್ಕೊಡು ಅಂತ ಕೇಳಿದ್ರೆ ಏನ್ ಮಾಡ್ತಿದ್ರಿ ನೀವು? ಏನ್ ಮಾಡ್ತಿದ್ದೀರಿ? ಯಾಕ್ರಿ ಹುಚ್ಚಾಸ್ಪತ್ರೆ ಒಯ್ಬೇಕೇನಂತಿದ್ರಿ? ತಲೆಗಿಲೆ ಕೆಟ್ಟದ ಅಂತ ಕೇಳ್ತಿದ್ರಿ. ಆದ್ರೆ ಆಕೆ ಹೆಂಡತಿ ವಿಚಾರ ಮಾಡಿದ್ಲು, ದುಗ್ಗಳೆ
ನನ್ ಗಂಡ ಈ ರೀತಿ ಕೇಳ್ಬೇಕಾದ್ರೆ ಏನೋ ಅದರಲ್ಲಿ ಉದ್ದೇಶ ಇರಬೇಕು. ಆಕೆ ಹಿಂದೆ ಮುಂದೆ ವಿಚಾರ ಮಾಡ್ಲಿಲ್ಲ, ದೀಪ ಹಚ್ಚಿ ತಂದು ಕೊಟ್ಲು. ಹೀಗೆ ಬೇಸಿಗೆ ಮಧ್ಯಾಹ್ನ ಕುಡಿಲಿಕ್ಕೆ ಅಂತ ಆಕೆ ಗಡಿಗೆಯಲ್ಲಿ ಬೆಳಗ್ಗೆನೆ ಮಾಡಿಟ್ರೆ ಮಧ್ಯಾಹ್ನ ತಣ್ಣಗಿರುತ್ತೆ ಅಂತ ಅಂಬ್ಲಿ ಮಾಡಿಟ್ಟಿದ್ಲು, ತಣ್ಣ ಅಂಬ್ಲಿ ಮಾಡಿಟ್ಟಿದ್ಲು. ಬಂದಂತ ಜರಜಂಗಮರಿಗೆ ತನ್ನ ಗಂಡನಿಗೆ ಒಂದು ತಾಟಿಗೆ ಅಂಬ್ಲಿ ಬಡಿಸಿ ಎಡೆ ಮಾಡಿದ್ಲು. 3 ಜನಕ್ಕೂ ನೀರಿಟ್ಟಿದ್ಲು, ಅಂಬ್ಲಿ ಹಾಕಿದ್ಲು. ಜೇಡ ದಾಸಿಮಯ್ಯ ಅಂದ, ಅಂಬ್ಲಿ ಬಹಳ ಸುಡ್ತಾ ಇದೆ, ಬೀಸಣಕ್ಕೆ ಹಾಕು ಅಂದ. ಜೊತೆಗೆ ಕುಂತವ್ರು 3 ಜನ, ಅಷ್ಟು ತಣ್ಣನ ಅಂಬ್ಲಿ. ಇವಾಗ ಕೇಳ್ದ, ಅಂಬ್ಲಿ ಸುಡ್ತೈತೆ ಬೀಸಣಕ್ಕೆ ಹಾಕು ಅಂದ. ಇವ್ರೊಂದು ಒಳ್ಳೆ ಹುಚ್ಚಿನ ಹತ್ರ ಬಂದ್ವಲ್ಲ ನಾವು ಅಂತ ಅನಿಸ್ತು. ಆದ್ರೂ ಸುಮ್ ಕೂತರು. ಆಕೆ ಬೀಸಣಿಕೆ ತಂದದಕ್ಕೆ ಬೀಸಣಿಕೆ ಹಾಕಿದ್ಲು. ನೀವ್ಯಾರಾದ್ರೂ ಹಾಕ್ತಿದ್ರ? ಬೀಸಣಿಕೆ ಹಾಕಿದ್ರು. 3 ಜನಕ್ಕೂ ಕುಡಿಲಿಕ್ಕೆ ನೀರ್ ಇಟ್ಟಿದ್ಲು, ಮತ್ತು ನೀರ್ ಬೇಕು ಅಂದ ಮತ್ತೊಂದ್ ಚರಗಿ ನೀರ್ ತಂದಿಟ್ಲು. ಅವಾಗ ಜೈಡು ದಾಸಿಮಯ್ಯ ಬಂದಂತ ಚರಜಂಗಮರಿಗೆ ಹೇಳ್ದ, ಇಂಥ ಹೆಂಡತಿ ಏನಾದ್ರೂ ಸಿಕ್ಕರೆ ಸಂಸಾರಿನೇ ಲೇಸು, ಇಲ್ಲದ ಇದ್ರ ಸನ್ಯಾಸಿ ಲೇಸು ಅಂದ. ಹಿಂಗ ತಿಳ್ಕೊಂಡು ನಡೆಯುವಂತ ಸಂಸಾರ ಆಗಿದ್ರೆ ಸಂಸಾರನೇ ಲೇಸು, ಇಲ್ಲದ ಇದ್ರೆ ಸನ್ಯಾಸಿ ಲೇಸು ಅಂದ. ಇಲ್ಲಿ ಯಾವುದು ಮೇಲು ಕೀಳು ಅಂತಿಲ್ಲ. ಸಾಕ್ರೆಟಿಸ್ ಒಂದು ಮಾತನ್ನ ಹೇಳ್ತಾನೆ, ಅದಕ್ಕೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗ್ತಾರೆ. ಒಳ್ಳೆ ಹೆಂಡತಿ ಸಿಕ್ಕರೆ ಸುಖಿಯಾಗಿರ್ತೀರಿ, ಇಲ್ಲದ ಇದ್ರೆ ವೇದಾಂತಿಗಳಾಗ್ತೀರ ಅಂತ. ಸಾಕ್ರೆಟಿಸ್ ಹೆಂಡತಿ ಹೆಂಗಿದ್ಲು ಗೊತ್ತಾ? ಜಾನ್ ಪರ್ಫೆಕ್ಟ್. ಆಕೆಯನ್ನ ಅಮೆಜಾನ್ ನದಿಗೆ ಹೋಲಿಕೆ ಮಾಡ್ತಿದ್ರು. ಅಮೆಜಾನ್ ನದಿ ಗೊತ್ತಲ್ಲ, ಈ ಜಗತ್ತಿನಲ್ಲಿ ಅತ್ಯಂತ ರಭಸವಾಗಿ ಹರಿಯುವಂತ ಉದ್ದದ ದೊಡ್ಡ ನದಿ ಯಾವುದು ಅಂದ್ರೆ ಅಮೆಜಾನ್. ಅದಕ್ಕೆ ಗಂಡು ಬೀರಿ ನದಿ ಅಂತ ಇನ್ನೊಂದು ಶಬ್ದ, ಗಂಡು ಬೀರಿ. ಆ ನದಿಗೆ ಹೋಲಿಕೆ ಮಾಡ್ತಿದ್ವು. ಅಂತ ಗಂಡು ಬೀರಿ ಇದ್ಲಾಕೆ. ಯಾರು? ಜಾನ್ ಪರ್ಫೆಕ್ಟ್. ಸಾಕ್ರೆಟಿಸ್ ಜೊತೆ ಚಿಂತನೆ ಮಾಡ್ಲಿಕ್ಕೆ, ಆತ್ಮಜ್ಞಾನದ ಚರ್ಚೆಯನ್ನು ಮಾಡ್ಲಿಕ್ಕೆ ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತಾ ಇದ್ದ. ಈಕೆ ಸಿಕ್ಕಾಪಟ ಬೈತಿದ್ಲು ಗಂಡನ್ನ, ಆದ್ರೆ ಇವನೇನ್ ತುಟಿ ಪಿಟಕ್ಕಂತಿರ್ಲಿಲ್ಲ. ಒಂದ್ಸತಿ ಹೀಗೆ ಹೊರಗಡೆ ಕಟ್ಟೆ ಮೇಲೆ ಕೂತಿರ್ತಾನೆ, ಈಕೆ ಒಳಗಡೆ ಬೈತಿರ್ತಾಳೆ. ಬೈತಾ ಇದ್ದಿದ್ದು ರೋಡ್ ನಲ್ಲಿ ಅಡ್ಡಾಡೋರಿಗೆಲ್ಲ ಕೇಳಿಸ್ತಿರ್ತದೆ. ಆಕೆ ಬೈಗಳ ಕೇಳಿ ಇವನು ನಗ್ತಾ ಕೂತ್ಕೋತಿದ್ದ. ಯಾರು? ಸಾಕ್ರೆಟಿಸ್. ಒಬ್ಬ ಯಾರ ತರುಣ ರೋಡಲ್ಲಿ ಹೊಂಟಿದ್ದ, ಈಕೆ ಬೈಗಳ ಕೇಳಿಸ್ತಿತ್ತು. ಸಾಕ್ರೆಟಿಸ್ ನೋಡ್ದ, ಬಂದು ಕೇಳ್ದ, ಅಲ್ಲ ನೀವೆಂತ ಆತ್ಮಜ್ಞಾನಿಗಳು, ನಿಮ್ಮ ಹತ್ರ ಚಿಂತನೆಯನ್ನು ಮಾಡ್ಲಿಕ್ಕೆ, ಚರ್ಚೆಯನ್ನು ಮಾಡ್ಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ. ಈಕೆ ಎಂತ ಹೆಂಡತಿ, ಆ ಒಳಗೆ ಕುಂತು ನಿಂತು ಬೈಯೋದು ಇಲ್ಲಿಗೆಲ್ಲ ಕೇಳಿಸ್ತದೆ. ಇಂಥ ಗಂಡು ಬೇರೆ ಹೆಣ್ಮಗಳ ಜೊತೆ ಏನ್ ಜೀವನ ಮಾಡ್ತೀರಾ, ಬಿಟ್ಟು ಬಂದ್ಬಿಡ್ಬಾರ್ದ ಆಕಿನ ಅಂದ ಅವ. ಅದಕ್ಕೆ ಸಾಕ್ರೆಟಿಸ್ ಹೇಳ್ದ, ನೀನು ಹೇಳ್ದಂಗೆ ನನ್ನನ್ನು ಪ್ರತಿನಿತ್ಯ ಹೊಗಳುವಂತ, ಪ್ರೀತಿಯಿಂದ ಕಾಣುವಂತ ಹೆಂಡತಿ ಸಿಕ್ಕಿದ್ರೆ ಚಲೋ ಇತ್ತು, ಆದ್ರೆ ನಾನ್ ಮಾತ್ರ ಆತ್ಮಜ್ಞಾನಿ ಆಗ್ತಿರ್ಲಿಲ್ಲ ಅಂದವ. ಅಂತ ಹೆಂಡತಿ ಏನಾದ್ರು ಸಿಕ್ಕಿದ್ರೆ ನನ್ನ ಪ್ರತಿನಿತ್ಯ ಬೈತಾ ನನ್ನನ್ನು ಜಾಗೃತೆಯಿಂದ ಇಟ್ಟು ನಾನು ಆತ್ಮಜ್ಞಾನಿ ಆಗ್ಲಿಕ್ಕೆ ನನ್ನ ಗುರು ಯಾರು ಅಂದ್ರೆ ನನ್ನ ಹೆಂಡತಿ ಜಾನ್ ಪರ್ಫೆಕ್ಟ್ ಅಂದ. ಕೆಲವು ಘಟನೆಗಳು ಬರ್ತವೆ. ಸಾಕ್ರೆಟಿಸ್ ನೀವು ಕೇಳಿರ್ಬೇಕು. ಒಂದಿಷ್ಟು ಚಿಂತಕರು ಬಂದು ಚಿಂತನೆಯನ್ನು ಮಾಡ್ತಾ ಕೂತಿರ್ತಾರೆ. ಅವ್ರ ಎದುರಿಗೆ ಗಂಡನ್ನ ಬೈದ್ಲು ಇಷ್ಟು ಬೈದ್ಲಲ್ಲ, ಇವನೇನ್ ತುಟಿ ಪಿಟಕನ್ಲಿಲ್ಲ. ಸ್ವಲ್ಪ ಹೊತ್ತಿಗೆ ಏನ್ ಮಾಡಿದ್ಲಕ್ಕೆ ಅಂದ್ರೆ ಮುಸ್ರೆ ನೀರು ತಗೊಂಡು ಬಂದು ಆ ಮಂದಿ ಎದುರಿಗೆ ತಲೆ ಮೇಲೆ ಸುರಿದ್ಲು. ಬಂದಂತ ಆಗಂತಕರು ಎದ್ದು ನಿಂತ್ಕೊಂಡ್ರು ಗಾಬರಿಯಾಗಿ. ಸಾಕ್ರೆಟಿಸ್ ಅಂತ, ಯಾಕೆ ಇಷ್ಟೊಂದು ಗಾಬರಿಯಾಗಿರಿ, ಕೂಡ್ರಿ ಅಂದವ. ಕೂಡ್ರಿ, ಏನಾಗ್ಲಿಲ್ಲ, ಇಷ್ಟೊತ್ತು ಗುಡುಕ್ತು, ಈಗ ಮಳೆ ಆಯ್ತು ಅಂದವ. ಇಷ್ಟೊತ್ತು ವಟ ಅಂತ ಬೈದಿದ್ದೇನದು ಗುಡುಗು, ಈಗ ಮುಸ್ರೆ ನೀರು ತಂದು ಸುರಿದಿದ್ದು ಮಳೆ. ಶರಣರು ಒಂದಿಷ್ಟು ಬದುಕು, ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠ. ಆ ಬದುಕನ್ನ ಆದರ್ಶಯುತವಾಗಿ ಒಳ್ಳೆಯ ರೀತಿಯಲ್ಲಿ ಕಳಿಬೇಕ ವಿನಃ ಮನೆಯಲ್ಲಿ ಹೇಗೆ ಬೇಕೋ ಹಾಗೆ ಜೀವನ ಕಳಿತಕ್ಕಂಥದ್ದಲ್ಲ. ಹಾಗಾಗಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳ್ ವಿಷವ ಬೆರೆಸಿದಂತೆ ಕಾರಣ ರಾಮನಾಥ ಅಂತ. ಜೇಡ ದಾಸಿಮಯ್ಯ ತನ್ನ ಹೆಂಡತಿಯನ್ನು ಕುರಿತು ಹೇಳುವಾಗ ಹೇಳ್ತಾನೆ, ನನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಬಂದುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣರಾಮನಾಥ. ಬಹಳ ಹೆಮ್ಮೆಯಿಂದ ಹೇಳ್ತಾನೆ ತನ್ನ ಹೆಂಡತಿ ಬಗ್ಗೆ. ನನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಬಂದುದ ನರಿದು ಬಳಸುವಳು, ಗಂಡನ ಸಂಪಾದನೆ ಎಷ್ಟಿದೆ ಅದನ್ನ ತಿಳ್ಕೊಂಡು ಖರ್ಚು ಮಾಡ್ತಿದ್ಲು. ಗಂಡನ ಸಂಪಾದನೆ ದಿನಕ್ಕೆ 100 ರೂಪಾಯಿ ಆಗಿತ್ತು. ನಾವು 200 ರೂಪಾಯಿ ಖರ್ಚು ಮಾಡಿದ್ರೆ
ಇನ್ನು 100 ರೂಪಾಯಿಗೆ ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕ್ರಿ? ಲಂಚ, ವಂಚನೆ, ಮೋಸ ಅಥವಾ ಸಾಲ ಇದನ್ನೇ ಮಾಡ್ಬೇಕಲ್ಲ. ಅದು ಮೊನ್ನೆ ಒಂದು ವರದಿ ಕೊಟ್ಟರೆ, ಇಡೀ ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ರಾಜ್ಯ ಯಾವುದು ಅಂದ್ರೆ ಕರ್ನಾಟಕ. ಬಸವಣ್ಣ ಮೆಟ್ಟಿದ ಧರೆ. ಆತ ಪ್ರಧಾನಮಂತ್ರಿ ಆದಾಗ ಪ್ರತಿಜ್ಞೆ ಮಾಡ್ತಾರೆ, ಅನ್ನದೊಳಗೊಂದ ಗುಳ, ವಸ್ತ್ರದೊಳಗೊಂದ ಎಳೆಯ, ಒನ್ನಿನೊಳಗೊಂದ್ವರೆಯ, ಇಂದಿಗಿರಲಿ ನಾಳಿಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಒತ್ತಾರ ಎದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ. ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎಂದು ಬಸವಣ್ಣ ಪ್ರಧಾನಮಂತ್ರಿ ಆದಾಗ ನಾವೆಲ್ಲ ಹೇಗೆ ಅಂದ್ರೆ, ಯಾರಾದ್ರೂ ಬಡತನ ಇತ್ತು, ಕಷ್ಟದಲ್ಲಿ ಇದ್ರು ಅಂದ್ರೆ ಹುಡ್ಕೊಂಡು ಹೋಗೋದಿಲ್ಲ. ಯಾರಾದ್ರೂ ಒಬ್ಬ MLA MP ಆದ ಅಂದ್ರೆ ಸಂಬಂಧ ಇಲ್ಲದೆ ಇದ್ರೆ ಸಂಬಂಧ ಕಟ್ಕೊಂಡು ಹೋಗ್ತೀವಿ ನಾವು. ದೂರ ಸಂಬಂಧಿ ಅವ ನಮ್ಗೆ, ನಮ್ ದೊಡ್ಡಪ್ಪನ ಮಗ ಆಗ್ಬೇಕು, ನಮ್ಮ ಚಿಕ್ಕಪ್ಪನ ಮಗ ಆಗಬೇಕು ಅಂತೇಳಿ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಇಂತಹ ಸಂದರ್ಭದಲ್ಲಿ ನೆಂಟರು ಹುಡ್ಕೊಂಡು ಬರ್ತಾರೆ ಅಂತ ಗೊತ್ತು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಪ್ರಧಾನಮಂತ್ರಿ ಆದಾಗ ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎಂದು. ಒಡೆಯರಾದ ಪ್ರಜೆಗಳು ಬಂದರೆ ಗುಡಿ ತೋರಣವ ಕಟ್ಟಿ ಸ್ವಾಗತಿಸಿ. ಬಸವಣ್ಣನ ಪ್ರಾಮಾಣಿಕತೆಯಾಗಿತ್ತು ಅಂದ್ರೆ, ಅವರು ಒಂದು ಘಟನೆ ಬರ್ತದೆ ನಿಮ್ಗೆಲ್ಲ ಗೊತ್ತು. ಒಂದು ತಾಡೋಲೆ ಸಿಕ್ಕಿರುತ್ತೆ ಬಿಜ್ಜಳನಿಗೆ, ಒಂದು ಬಂಗಾರದ ಒಂದು ಪಟ ಸಿಕ್ಕಿರ್ತದೆ. ಬಹಳ ಕುತೂಹಲದಿಂದ ಬಿಜ್ಜಳ ನೋಡ್ತಾನೆ, ಅದರಲ್ಲಿ ಅಕ್ಷರಗಳು ಅರ್ಥ ಆಗೋದಿಲ್ಲ. ಅದನ್ನ ಪಂಡಿತರು ಮುಂದೆ ತಂದಿಡ್ತಾರೆ, ಪಂಡಿತರು ನೋಡ್ತಾರೆ, ಯಾರಿಗೂ ಅರ್ಥ ಆಗೋದಿಲ್ಲ. ಇದನ್ನ ಬಸವಣ್ಣರು ಓದ್ತಾರೆ. ಓದಿದಾಗ ಸಿಂಹಾಸನದ 3 ಮಾರು ಕೆಳಗಡೆ ಹಿಂದೆ ಆಗೋಗಿರ್ತಕ್ಕಂಥ ವಿಕ್ರಮಾದಿತ್ಯ ಮಹಾಪ್ರಭುಗಳು ಸುಮಾರು 60 ಕೋಟಿ ಒಂದಿನ ನಿಧಿಯಂ ಬೈಕಿಟ್ಟಿದ್ದು ಮುಂಬರುವ ಭೂಪಾಲರು ಬಳಸಬೇಕೆಂದು ಅಂತ ಅದರಲ್ಲಿ ಬರೆದಿತ್ತು. ಅದಕ್ಕೆ ಬಹಳ ಬರಗಾಲ ಬಂದಿರುತ್ತೆ, ಬೊಕ್ಕಸದಲ್ಲಿ ಹಣ ಇರಲ್ಲ. ಇಂತಹ ಸಂದರ್ಭದಲ್ಲಿ ಇಷ್ಟು ಸಂಪತ್ತು ಇದೆ ಅಂತ ಗೊತ್ತಾದಾಗ ಬಿಜ್ಜಳನಿಗೆ ಬಹಳ ಆಶ್ಚರ್ಯ ಆಗಿ, ಬಸವಣ್ಣ ಇದ್ರಲ್ಲಿ ಇರೋದು ನಿಜನಾ ಅಂತ ಕೇಳ್ತಾರೆ. ಅವಾಗ ಕೊಂಡಿ ಮಂಚಣ್ಣ ಅವರೆಲ್ಲ ಎದ್ದು ನಿಂತು ಗದ್ದಲ ಮಾಡ್ತಾರೆ. ಅದ್ಯಾಕೆ ಸಾಧ್ಯ? ಸಿಂಹಾಸನನ ಹೋಮ ಹವನ ಪೂಜೆಗಳನ್ನ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತೀವಿ, ಆ ಸಿಂಹಾಸನ ಕದಲಿಸೋದು ಅಂದ್ರೇನು? ಅದ್ರ ಕೆಳಗಡೆ ಸಂಪತ್ತಿರ್ಲಿಕ್ಕೆ ಹ್ಯಾಕ್ ಸಾಧ್ಯ? ಇದೆಲ್ಲ ಸುಳ್ಳು, ಯಾರೋ ಏನೋ ಸುಮ್ನೆ ಅದನ್ನ ಬರ್ದಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಂದಾಗ ಬಸವಣ್ಣ ಹೇಳ್ತಾರೆ, ಇದ್ರಲ್ಲಿ ಏನು ಬರ್ದಿದೆಯೋ ಅದ್ರ ಪ್ರಕಾರ ಪ್ರಯತ್ನ ಮಾಡೋದು ಒಳ್ಳೇದು ಮಹಾಪ್ರಭು ಅಂದ್ರು. ಅದು ಕೊಂಡಿ ಮಂಚಣ್ಣ ಅಂದ, ಅಕಸ್ಮಾತ್ ನೀವು ಸಿಂಹಾಸನ ಕದಲಿಸಿ ಅಲ್ಲಿ ಹಗದು ಏನೂ ಸಿಗದೇ ಇದ್ರೆ ಬಸವಣ್ಣ ಏನಾಗ್ತದೆ ಗೊತ್ತೇನು ಅಂತ ಕೇಳ್ದ. ಅದಕ್ಕೆ ಬಸವಣ್ಣ ಅಂದ್ರು, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದು, ಎನ್ನ ಮಾನ ಅಪಮಾನ ನಿಮ್ಮದು. ಮಹಾತ್ಮರ ಜೀವನ ದೇವರಲ್ಲಿ ವಿಶ್ವಾಸ ಬಿಟ್ಟಿರ್ತಾರೆ ವಿನಃ ಇಂಥವುಗಳ ಮೇಲೆಲ್ಲ ಅಲ್ಲ. ಏನಾಗ್ತದೋ ಅದೆಲ್ಲ ಭಗವಂತನ ಇಚ್ಛೆ. ಅದು ಎಷ್ಟು ವಿಶ್ವಾಸ ದೇವರಲ್ಲಿ ಇತ್ತು ಅಂದ್ರೆ, ಇವತ್ತು ನಾವು ಶರಣರು ನೋಡ್ತೀವಿ, ನಾವು ಬದುಕನ್ನ. ಕುರುಬರ ಗೊಲ್ಲಾಳನ ಕಥೆ ಹೇಳಿದೆ. ಕುರಿ ಇಕ್ಕೆಯಲ್ಲಿ ಭಗವಂತನಂದ್ರೆ ನಂಬಿಕೆ ಅದು ಅಚಲವಾಗಿತ್ತು ಅಂತ ಹೇಳಿದ್ರೆ, ಆ ದೇವರಲ್ಲಿ ಎಂತ ವಿಶ್ವಾಸ ಇತ್ತು ಬಸವಣ್ಣನಿಗೆ ಅಂದ್ರೆ, ಬಸವಣ್ಣವರೇ ಒಂದು ವಚನದಲ್ಲಿ ಬರೀತಾರೆ, ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ, ಬಪ್ಪೆಯ್ಯ ನೀನು ಕೂಡಲ ಸಂಗಮ ದೇವ, ಇಪ್ಪೆಯ್ಯ ನೀನು ಕೂಡಲ ಸಂಗಮ ದೇವ ಅಂತ. ಒಬ್ಬ ತಾಯಿ ತನ್ನ 2-3 ವರ್ಷದ ಮಗು ಎಲ್ಲಿ ಬೆಂಕಿಯಲ್ಲಿ ಕೈ ಇಟ್ಬಿಡ್ತದೋ, ಎಲ್ಲಿ ಹುಳ ಹುಟ್ಟಿ ಮುಟ್ಬಿಡ್ತದೋ, ಎಲ್ಲಿ ಏನು ಮತ್ತೊಂದು ಏನಾದ್ರು ಮಾಡ್ಕೊಂಡ್ಬಿಟ್ಟದೋ ಅಂತ ಪ್ರತಿ ನಿಮಿಷನೂ ಆಕೆ ಜಾಗೃತಿಯಿಂದ ಮಗುವನ್ನ ಬೆನ್ನತ್ತಿ ಯಾವಾಗ್ಲೂ ಹೇಗೆ ಕಾಯ್ತಾಳೆ ಮಗುವನ್ನ, ಹಾಗೆ ದೇವರನ್ನ ನಂಬಿದ್ರೆ ದೇವರು ನಮ್ಮನ್ನ ಅದೇ ರೀತಿಯಲ್ಲಿ ಕಾಯ್ತಾನೆ. ಹಾವು ಕಿಚ್ಚು ಮುಟ್ಟಿಯ ಶಿಶುವೆಂದು ಎತ್ತ ತಾಯಿ ಮಗನ ಬೆಂಬತ್ತಿ ಬಪ್ಪಂತೆ ಅಂತ ಒಂದು ವಿಶ್ವಾಸ ದೇವರಲ್ಲಿ. ಹಾಗಾಗಿ ರಾಜನಿಗೆ ಹೇಳಿದ್ರು, ಇದ್ರಲ್ಲಿ ಏನು ಇದೇ ಆ ರೀತಿ ಪ್ರಯತ್ನ ಪಡೋದು ಒಳ್ಳೇದು. ಆಮೇಲೆ ಸಂಪತ್ತು ಸಿಗುತ್ತೆ. ರಾಜ ಹೇಳ್ದ, ನಿಮ್ಮಿಂದ ಭಂಡಾರಕ್ಕೆ ಆದ ಉಪಕಾರ ಅಪಾರ, ಇದರಲ್ಲಿ 1001 ನಾಣ್ಯವನ್ನ ತಾವು ಸ್ವೀಕಾರ ಮಾಡ್ಬೇಕು ಅಂದ ಬಸವಣ್ಣ. ನಾವೇನಾರ ಆ ಸ್ಥಾನದಲ್ಲಿ ಇದ್ದಿದ್ರೆ ಏನಂತಿದ್ದೀವಿ? ಮಹಾರಾಜ ಇಷ್ಟು ತೆಗೆಸ್ಕೊಟ್ಟಿದ್ದೀನಿ, 1001, 5001 ಇಲ್ಲ 10,001 ಕೊಡ್ರಿ ಅಂತಿದ್ವೇನು? ಆದ್ರೆ ಬಸವಣ್ಣ ಹೇಳಿದ್ರು, ಮಹಾರಾಜ ಕೊಡ್ಲಿಕ್ಕೆ ನಿನಗೂ ಅಧಿಕಾರ ಇಲ್ಲ, ತಗೊಳಕ್ಕೆ ನನಗೂ ಅಧಿಕಾರ ಇಲ್ಲ. ಆಶ್ಚರ್ಯ ಆಗ್ತದೆ ರಾಜನಿಗೆ. ನಾನೊಬ್ಬ ಮಹಾರಾಜ, ರಾಜ ಅಂದ್ರೆ ಆಗಿನ ಕಾಲದಲ್ಲಿ ಪ್ರತ್ಯಕ್ಷ ದೇವರು, ನನಗೆ ಅಧಿಕಾರ ಇಲ್ವಾ ಯಾಕೆ ಬಸವಣ್ಣ ಅಂತ ಕೇಳಿದ್ರು. ಅದಕ್ಕೆ ಬಸವಣ್ಣ ಹೇಳಿದ್ರು, ಇದನ್ನ ಸಂಪಾದನೆ ಮಾಡಿದವರು ವಿಕ್ರಮಾದಿತ್ಯ ಪ್ರಭುಗಳು, ನೀವು ಇದೆಯ ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು. ಇದನ್ನ ಯಾವ ರೀತಿ ಸಮಾಜಕ್ಕೆ ಬಳಸ್ಬೋದು ಅಂತಕ್ಕಂಥ ಯೋಜನೆ ಆಗ್ತಕ್ಕಂಥವ್ರು ನಾವು. ಅಂದ್ರೆ ಇಂಥ ಒಂದು ಪ್ರಾಮಾಣಿಕತೆ ಬಸವಣ್ಣನಲ್ಲಿ ಇತ್ತು. ನಾನೆನ್ನೇ ಹೇಳಿದೆ, ಆ ದೀಪಗಳು ಉರಿತಾ ಇರ್ಬೇಕಾದ್ರೆ ಒಂದು ದೊಡ್ಡ ದೀಪ, ಒಂದು ಸಣ್ಣ ದೀಪ, ಇದು ಯಾಕೆ ಬಸವಣ್ಣ ಅಂತ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ದೊಡ್ಡ ದೀಪದಲ್ಲಿ ಉರಿತಾ ಇದ್ದ ಎಣ್ಣೆ ಬೊಕ್ಕಸದ್ದು, ನಿಮ್ಮ ಮತ್ತು ವೈಯಕ್ತಿಕ ಸಣ್ಣ ದೀಪದಲ್ಲಿ ಉರಿತಾ ಇರೋ ಎಣ್ಣೆ ನನ್ನ ಸಂಬಳದ್ದು. ಇಷ್ಟು ಪ್ರಾಮಾಣಿಕವಾದ ಒಂದು ಮಹಾತ್ಮ ನಡೆದಾಡಿದ ಭೂಮಿ ಕರ್ನಾಟಕ. ಇವತ್ತು ಭ್ರಷ್ಟಾಚಾರದಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನದಲ್ಲಿ ಕರ್ನಾಟಕ ಇದೆ.
ಮಡಿವಾಳ ಮಾತೆ ಹೇಳ್ತಾನೆ ಬಸವಣ್ಣನ ಬಗ್ಗೆ ಹೇಗೆ, ಎತ್ತೆತ್ತ ನೋಡಿದಡೆ ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿ ಎನ್ನುವಂತ ರಸ. ನಾವು ಈಗ 800-900 ವರ್ಷಕ್ಕೆ ಏನ್ ಮಾಡಿದೀವಿ? ಈಗ ಎತ್ತೆತ್ತ ನೋಡಿದಡೆ ತತ್ತ ಲಂಚವೆಂಬ ಬಳ್ಳಿ, ಎತ್ತಿ ನೋಡಿದಡೆ ವಂಚನೆ ಎಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭ್ರಷ್ಟಾಚಾರ ಅನ್ನುವಂತ ರಸ ನಾವು ಕಟ್ಕೊಂಡಿರೋ ಸಾಮ್ರಾಜ್ಯ ಇದು. ಆದ್ರೆ ಶರಣರ ಬದುಕು ಹೇಗಿತ್ತು ಅಂದ್ರೆ, ಹೇಗೆ ಬದುಕಬೇಕು ಅನ್ನೋದನ್ನ ನಮ್ಮ ಮನೆಯಲ್ಲಿ ಸಂತೃಪ್ತಿಯಿಂದ, ತೃಪ್ತಿಯಿಂದ, ನೆಮ್ಮದಿಯಿಂದ ಜೀವನ ಮಾಡ್ಬೇಕು ಅಂದ್ರೆ ಹೇಗೆ ಬದುಕಬೇಕು ಅಂತಕ್ಕಂಥದ್ದನ್ನ ಹೇಳಿದ್ರು ಅಂದ್ರೆ, ದುಗ್ಗಳೆಯನ್ನ ಕುರಿತು ಜೇಡ್ರ ದಾಸಿಮ ಹೇಳ್ದ, ನನ್ನ ಹೆಂಡತಿ ಹೇಗಿದ್ದಾಳೆ ಅಂದ್ರೆ ಬಂದುದ ನರಿದು ಬಳಸುವಳು. ನನಗೆ ಎಷ್ಟು ಬರುತ್ತೆ ತಿಳ್ಕೊಂಡು ಖರ್ಚು ಮಾಡ್ತಿದ್ಲು ಅಂತ. ತಂದುದ ಪರಿಣಾಮಿಸುವಳು, ಅವನಿಗೆ ಎಷ್ಟು ತಂದ್ರು ಸಂತೋಷ ವ್ಯಕ್ತಪಡಿಸ್ತಿದ್ಲಂತೆ. ಅವನನ್ನು ಹೊಗಳ್ತಿದ್ಲಂತೆ, ಎಷ್ಟು ತಂದು ಬಿಟ್ರಿ ನೀವು, ಎಂತವ್ರು ಅಂತವ್ರು ಇಂಥವ್ರು ಅಂತೇಳಿ. ಮನೆ ಯಾವಾಗ್ಲೂ ನೆಮ್ಮದಿಯಿಂದಿರ್ಬೇಕು, ಮನೆಯಲ್ಲಿ ಒಂದಿಷ್ಟು ಸಂತೃಪ್ತಿಯಿಂದ ಇರಬೇಕು. ಮನೆಯಲ್ಲಿ ಜಗಳ ಕಲಹಗಳ ನಡಿಬಾರ್ದು ಅಂದ್ರೆ ನಾವು ಬದುಕೋದನ್ನ ಕಲಿಬೇಕು. ಯಾರು ಬದುಕೋದನ್ನ ಕಲಿಬೇಕು ಅಂದ್ರೆ, ಗಂಡ ಹೆಂಡತಿಗೆ ಯಾವಾಗ್ಲೂ ಹೇಳ್ತಿರ್ಬೇಕು, ಎಲ್ಲ ನಿನ್ನಿಂದಲೇ ಅಂತಿರ್ಬೇಕು. ಎಲ್ಲ ನೀನೇ, ನಿನ್ನಿಂದನೇ ಮನೆ ಹಾಗೆ ಹೀಗೆ, ನೀನು ಮಹಾಲಕ್ಷ್ಮಿ ಹಾಗೆ ಹೀಗೆ ಅಂತಿರ್ಬೇಕು. ಹೆಂಡತಿ ಗಂಡನಿಗೆ ಹೇಳ್ತಿರ್ಬೇಕು, ಎಲ್ಲ ನಿಮ್ಮಿಂದನೇ ಅಂತಿರ್ಬೇಕು. ನಿಮ್ಮಿಂದ ನಿಮ್ಮಿಂದ ಅಂದ್ರೆ ಮನೆ ಸ್ವರ್ಗ, ನನ್ನಿಂದ ಅಂದ್ರೆ ಏನಾಗ್ತದ್ರಿ? ನರಕ ಆಗ್ತದೆ. ಒಂದಿಷ್ಟು ದಿನ ಬದುಕು ಹೋಗ್ಲಿಕ್ಕೆ ಬಂದರು ನಾವು, ನಿನ್ನಿಂದ ಅಂದ್ರೆ ಗಂಟೆ ಹೋಗ್ತದೆ ನಮ್ದು. ಮಮ ಸರ್ವಸ್ಯ ಶಿವಂ, ಎಲ್ಲವೂ ಭಗವಂತನಿಂದ. ಹಾಗಾಗಿ ಎಲ್ಲವೂ ಕೊಟ್ಟವನ ಆತ. ಯಾಕೆ ನಾನು ಅನ್ನುವಂತ ದುರಹಂಕಾರದ ಬದುಕನ್ನ ಬದುಕಬೇಕು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತರಿವ ಸಾಗರವೆಲ್ಲ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನೇನೆಂಬೆನಯ್ಯ ರಾಮನತ್ತು. ಯಾರು ಕೊಟ್ಟಿರೋದು ಇದೆಲ್ಲ? ಈಗ ನಿಮ್ಮ ಮನೆಯಲ್ಲಿ ಏನು ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರಿ, ಅದೆಲ್ಲ ನೀವು ಬರೋದಕ್ಕಿಂತ ಮೊದಲು ಇತ್ತು ಆತನ ಸೃಷ್ಟಿಯಲ್ಲಿ. ಹೌದಾ? ಇದ್ದದ್ರಲ್ಲೊಂದಿಷ್ಟೇನೋ ಮಾಡಿ ಇಟ್ಕೊಂಡಿರಿ, ಅದು ಈಗಲೂ ಇದೆ. ನೀವು ಬರೋದಕ್ಕಿಂತ ಮೊದಲು ಇತ್ತು, ನೀವು ಹೋದ ನಂತರನೂ ಅದೆಲ್ಲ ಇರ್ತದೆ. ಅದು ಯಾವುದು ನಮ್ಮ ಜೊತೆಗೆ ಬಂದಿದ್ದಲ್ಲ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕೆಕ್ಕಿದ ವಿಧಿ. ನೀವು ಇದ್ರೆಲ್ಲ ಕಚ್ಚಾಡ್ಕೊಂಡು ಕುತ್ಕೋಬಹುದು ಅಥವಾ ಬಿಡಿಸ್ಕೊಂಡು ಸತ್ಯನ ಅರ್ಥಕೋಬಹುದು. ಅದು ನಿಮಗೆ ಬಿಟ್ಟಿದ್ದು. ದೇವರ ಸೃಷ್ಟಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಸತ್ಯವನ್ನ ಅರಿತಕ್ಕಂಥದ್ದೇ ಮಾನವ ಜೀವನದ ಗುರಿ. ಒಂದಿಷ್ಟು ತಿಳ್ಕೊಂಡು ಬದುಕನ್ನ ಬಂದುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು. ನನ್ನ ಹೆಂಡತಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾಳೆ ಅಂದ್ರೆ ಬಂದು ಬಳಗವ ಮರೆಸುವಳು. ಬರೀ ಹೆಂಡತಿ ಪ್ರೀತಿ ಒಂದೇ ಅಲ್ಲ, ತಾಯಿ ಪ್ರೀತಿ ಕೊಡ್ತಿದ್ಲು, ಹೆಂಡತಿ ಪ್ರೀತಿ ಕೊಡ್ತಿದ್ಲು, ಮಗಳ ಪ್ರೀತಿ ಕೊಡ್ತಿದ್ಲು, ಎಲ್ಲಾ ರೀತಿಯ ಪ್ರೀತಿ ವಿಶ್ವಾಸವನ್ನ ಗಂಡನಿಗೆ ಕೊಡ್ತಾ ಇದ್ಲು. ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದ್ರೆ ದುಗ್ಗಳೆಯ ತಂದು ಬದುಕಿದನು ಕಾಣ ರಾಮನಾಥ ಅಂತ ಒಂದು ತೃಪ್ತಿಯ ಬದುಕನ್ನು ಬದುಕಬೇಕು ಅಂತಕ್ಕಂಥದನ್ನ ಶರಣರ ಕಲ್ಯಾಣದಲ್ಲಿ ಬದುಕಿ ತೋರಿಸಿದ್ರು. ಅಂತ ಒಂದು ಸಮಾಜವನ್ನ ಕಟ್ಟಿ ಬಸವಣ್ಣನವರು, ಬಸವಾದಿ ಪ್ರಮತ್ತರು, ಶರಣರೆಲ್ಲರೂ ಕೂಡ, ಎಲ್ಲರೂ, ಕುರುಬರು ಗೊಲ್ಲಾಳನು ಗೃಹಸ್ಥನಾಗಿದ್ದ, ಮಡಿವಾಳ ಮಾಚಯ್ಯನೂ ಗೃಹಸ್ಥನಾಗಿದ್ರು, ತುರದಾಳಿ ರಾಮಣ್ಣನು ಗೃಹಸ್ಥರಾಗಿದ್ರು. ಅವರೆಲ್ಲರೂ ಈ ಸಂಸಾರದಲ್ಲಿದ್ದು ಮುಕ್ತಿಯನ್ನ ಪಡ್ಕೊಂಡ್ರು ಅಂತಕ್ಕಂಥದನ್ನ ನಾವು ನೋಡ್ತೇವೆ. ಹಾಗಾಗಿ ಒಂದಿಷ್ಟು ಸಮಾಜದಲ್ಲಿ ಬದುಕೋದ ಕಲಿಬೇಕು ಅಂತಕ್ಕಂಥದನ್ನ. ಆಮೇಲೆ ಒಬ್ಬರಿಗೆ ಸಿಟ್ಟು ಬಂದಾಗ ಒಬ್ರು ಒಂದಿಷ್ಟು ತಾಳ್ಮೆ ಇರಬೇಕು. ಒಂದೇ ಒಂದು ಕಥೆಯನ್ನು ಹೇಳ ಮುಗಿಸ್ತೇನೆ. ಒಂದ್ಸರಿ ನಮ್ ಗುರುಗಳು ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಪ್ರವಚನ ಮಾಡುವಾಗ ಒಬ್ಬ ಹೆಣ್ಮಗಳು ಬಂದು ಹೇಳಿದ್ಲು, ಅಜರೆ ನಮ್ಮನೆಗೆ ನನಗೂ ನನ್ ಗಂಡಗೂ ದಿನಾ ಜಗಳ ರೀ, ಮನೆಗೆ ಹೋಗಕ್ಕೆ ಬೇಸರ ಬರ್ತದೆ ನೋಡ್ರಿ. ನನ್ ಗಂಡನೂ ಅದೇ ಮಾತಂತಾನೆ, ಮನೆಗೆ ಬರಕ್ ಬೇಸರ ಬರ್ತದೆ ಅಂತಾನೆ. ಏನೋ ಒಂಥರ ನಮ್ಮ ಮನೆಯಲ್ಲಿ ರಣ ಅಂತಿರ್ತದೆ. ಏನಾದ್ರು ಮಾಡಿ ನಮ್ಮ ಮನೆಯಲ್ಲಿ ಒಂಚೂರು ಜಗಳ ಕಮ್ಮಿ ಆಗ್ಬೇಕು, ಹಂಗೇನಾದ್ರು ಮಂತ್ರಸ್ ಏನಾದ್ರು ಕೊಡ್ರಿ ಅಂತ ಕೇಳಿದ್ವಿ. ಏನಾದ್ರು ತೀರ್ಥ ಕೊಡ್ರಿ, ಏನಾದ್ರು ಮಾಡಿ ಒಟ್ಟು ನಮ್ಮ ಮನೆ ಶಾಂತಿ ಮಾಡ್ರಿ ಅಂತ ಕೇಳಿದ್ಲ. ನಮ್ ಗುರುಗಳು ಕೇಳಿದ್ರು ಹಿಂಗೆ ಪ್ರವಚನ ಮುಗಿದ ತಕ್ಷಣ, ಏನಮ್ಮ ನಿಮ್ ಗಂಡ ಏನ್ ಕೆಲಸ ಮಾಡ್ತಾನೆ? ಯಾವ್ದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ಲ. ಸರಿ, ನಿನ್ ಗಂಡ ಹೊರಗಡೆಯಿಂದ ಬಂದು ಬೈದ್ರೆ ನೀನ್ ಸುಮ್ಮನೆ ಇರ್ತೀಯೋ, ಏನ್ ಮಾಡ್ತೀಯ ಅಂತ ಕೇಳಿದ್ರು. ಅದಕ್ಕೆ ಕೇಳಿದ್ರು, ನಾನು ಏನ್ ಕಮ್ಮಿ ಇಲ್ರಿ, ಅವ್ರು ಒಂದಂದ್ರೆ ನಾನು 4 ಅಂತೀನಿ ಇಲ್ಲ. ಯಾಕೆ ಜಗಳ ಆಗ್ತದೆ ಗೊತ್ತಾಯ್ತು? ಆಯ್ತಮ್ಮ ನಾಳೆ ಬಾ, ನಾನು ಲಿಂಗ ಪೂಜೆ ಮಾಡ್ಕೊಂಡು ತೀರ್ಥ ಎತ್ತಿಟ್ಟಿರ್ತೀನಿ, ಕೊಡ್ತೀನಿ ಅಂತ ಹೇಳಿದ್ರು. ಈಗ ಬೆಳಗ್ಗೆ ಎದ್ದು 8 ಗಂಟೆಗೆ ಬಂದ್ಲು ಅವ್ರು ಉಳ್ಕೊಂಡಿರೋ ಜಾಗಕ್ಕೆ. ಈ ಒಂದು ಬಾಟ್ಲು ತುಂಬಾ ಎತ್ತಿಟ್ಟಿದ್ರು ತೀರ್ಥನ. ನಿಮ್ ಗಂಡ ಎಷ್ಟು ಗಂಟೆ ಬರ್ತಾನೆ? ಸಾಯಂಕಾಲ ಸಂಜೆ ಮುಂದೆ 5 ಗಂಟೆಗೆ ಬರ್ತಾನೆ ನೋಡಿ. ಸರಿಯಾಗಿ 5 ಗಂಟೆಗೆ ಈ ತೀರ್ಥ ಬಾಯಿಗೆ ಹಾಕ್ಕೊನಿ. 5 ರಿಂದ 6 ಗಂಟೆ ತನಕ ಒಂದು ತಾಸು ಈ ತೀರ್ಥ ಉಗುಳಬಾರ್ದು, ನುಂಗ್ಲಬಾರ್ದು.
ಬಾಯಿಗೆ ಇರ್ಬೇಕು. ಹಿಂಗೆ ಒಂದು ವಾರ ಮಾಡು ಅಂತ ಹೇಳಿದ್ರು, ಒಂದು ಬಾಟ್ಲು ತುಂಬಾ ಕೊಟ್ಟಿದ್ರು, ಒಂದು ವಾರ ಹಿಂಗೆ ಮಾಡು ಅಂತ ಹೇಳಿದ್ರು. ಆಯ್ತು ಅಂದ್ಲು, ಮನೆಗೆ ಬಂದ್ಲು, ಗಂಡ ಬರೋ ಟೈಮ್ ನೋಡಿದ್ಲು, ತೀರ್ಥ ಬಾಯಿಗೆ ಹಾಕೊಂಡು. ಅವನಿಗೂ ಈ ಜಗಳ ಗಂಟೆ ಸ್ವಭಾವ ನೋಡಿ ಮನೆಗೆ ಬರಕ್ ಬೇಸರ ಅನಿಸ್ತಿತ್ತು. ಒಳಗೆ ಹೆಜ್ಜೆ ಹಿಡ್ಕೊಂತಾನೆ ಬೈಕೊಂತಾನೆ ಬಂದ. ಈಕಿನೂ ತಿರುಗಿ ಬೈಬೇಕು ಅಂತಾನೆ ಬಾಯ ತೀರ್ತಿತ್ತು. ಜಗಳ ಯಾವ ಜಾಸ್ತಿ ಆಗ್ತವೆ? ನೀವು ಒಂದೊಂದು ನಾವು ಒಂದೊಂದು ಜಾಸ್ತಿ ಆಗ್ತಾವ. ಎಷ್ಟು ಅಂದ್ರೆ ಈಕೆ ಸುಮ್ಮನೆ ಇದ್ಲು. ಒಂದಿನ ಹಿಂಗೆ ಆಯ್ತು, 2 ದಿನ ಹಿಂಗೆ ಆಯ್ತು, 3 ದಿನ 4 ದಿನ, 1 ವಾರ ಆಯ್ತು, ಸಂಬಳ ಬಂತವ್ನಿಗೆ. ಆಕೆ ಬಹಳ ದಿವಸದಿಂದ ನನಗೊಂದು ಇಳಕಲ್ ಸೀರೆ ಬೇಕು ಅಂತ ಕೇಳ್ತಿದ್ಲು. ಈಕೆ ಜಗಳ ಗಂಟೆ ಸ್ವಭಾವ ನೋಡಿ ಅವನಿಗೆ ಸೀರೆನೆ ತಂದು ಕೊಡ್ಬೇಕು ಅನ್ಸಲಿ. ಅವತ್ತು ವಿಚಾರ ಮಾಡ್ದ, ನನ್ನ ಹೆಂಡತಿ ಪ್ರವಚನ ಕೇಳಕ್ ಹೋಗಿ ಬಹಳ ಬದಲಾಗಿದ್ದಾಳೆ ಪಾಪ. ಸೀರೆ ತಗೊಂಡೋಗೋಣ ಅಂತ ಸೀದಾ ಬಟ್ಟೆ ಅಂಗಡಿಗೆ ಹೋದ. ಒಂದಿಷ್ಟು ಹೂವು ಹಣ್ಣು ಎಲ್ಲ ತಗೊಂಡ, ಸ್ವೀಟ್ ತಗೊಂಡ, ಬೇಕರಿಗೆ ಹೋದ. ಮನೆಗೆ ತಂದಿಟ್ಟ. ನೋಡಿದ್ಲಿಕ್ಕೆ ಅಂತೂ ಗುರುಗಳು ಕೊಟ್ಟಿರೋ ತೀರ್ಥ ಪವಾಡ ಮಾಡ್ಬಿಟ್ಟ. ನೋಡ್ರಿ, ಇದೆಲ್ಲ ಆಗಿದ್ದು ನಮ್ಮೂರಿಗೆ ಪ್ರವಚನಕ್ಕೆ ಬಂದಾರಲ್ಲ ಅವರಿಂದ ಬರ್ರಿ. ಅವನಿಗೂ ಬಹಳ ಖುಷಿ ಆಯ್ತು. ನಮ್ಮನೆಗೆ ಒಂದಿಷ್ಟು ಶಾಂತಿ ಆಗಿದೆ, ಮನೆ ನೆಮ್ಮದಿಯಿಂದಿದೆ, ಹೋಗ್ ಬರೋಣ ಸರಿ ಅಂತ ಹೇಳ್ಬಿಟ್ಟು ಹಣ್ಣು ಎಲ್ಲ ತಗೊಂಡು ಗುರುಗಳ ಹತ್ರಕ್ಕೆ ಬಂದು ಈಕೆ ಹೇಳಿದ್ಲು, ಅಜ್ಜರ ತಾವು ಕೊಟ್ಟಿರೋ ತೀರ್ಥ ಪವಾಡ ಮಾಡ್ಬಿಟ್ಟದೆ. ಪಾಪ ಅವನಿಗೇನು ತೀರ್ಥ ಸುದ್ದಿನೇ ಗೊತ್ತಿಲ್ಲ ಗಂಡನಿಗೆ. ಗುರುಗಳು ಹೇಳಿದ್ರು, ನೋಡುವ, ನಿಮ್ಮ ಮನೆಯಲ್ಲಿ ಜಗಳ ನಿಂತಿದ್ದು ನಾನು ಕೊಟ್ಟಿರೋ ತೀರ್ಥದಿಂದ ಅಲ್ಲ. ಅವ ಬಂದು ಬೈದಾಗೆ ನೀನ್ ತಿರುಗಿ ಬೈಲಿಲ್ವಲ್ಲ, ಅದಕ್ಕೆ ನಿಮ್ಮ ಮನೆಯಲ್ಲಿ ಜಗಳ ನಿಂತದೆ. ಒಬ್ಬರನ್ನೊಬ್ಬರನ್ನ ಒಂದಿಷ್ಟು ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು, ಹೆಂಡತಿ ಸಿಟ್ಟು ಬಂದಾಗ ಗಂಡ ತಡ್ಕೋಬೇಕು. ಯಾವುದು ಏನು ಶಾಶ್ವತವಾಗಿರಲ್ಲ. ನಿಮ್ಮ ಬದುಕನ್ನ ನೋಡಿ ನಿಮ್ಮ ಮಕ್ಳು ಕಲಿತವೆ, ಮೊಮ್ಮಕ್ಳು ಕಲಿತವೆ. ನೀವು ಯಾವಾಗ್ಲೂ ಜಗಳ ಆಡ್ತಿದ್ರೆ ಅದನ್ನೇ ಕಲಿತಾವು. ಹಾಗಾಗಿ ಮನೆಯಲ್ಲಿ ಒಂದಿಷ್ಟು ಅರ್ಥ ಮಾಡಿಕೊಂಡು ಬದುಕಿದ್ರೆ ಮುಕ್ತಿಯನ್ನ ಪಡಿಬಹುದು ಅಂತಕ್ಕಂಥದ್ದನ್ನ ಬಸವಾದಿ ಪ್ರಮತ್ತರು ತೋರಿಸ್ಕೊಟ್ರು. ಲಕ್ಷದ ಮೇಲೆ 96,000 ಗಣಗಳಲ್ಲಿ 770 ಜನ ಅಮರ ಗಣಗಳಾಗಿದ್ರು ಸಂಸಾರದಲ್ಲಿ ಇದ್ದು ಕೂಡ ಅಂತಕ್ಕಂಥದ್ದನ್ನ ಅವರ ಬದುಕು ನಮಗೆ ಆದರ್ಶ ಅಂತಕ್ಕಂಥ ಮಾತನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಶರಣ.